ಆತ್ಮೀಯ SSLC ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ನನ್ನ ಈಸಿ ಮ್ಯಾಥ್ಸ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾನು ಬಹುಪದೋಕ್ತಿಗಳು ಈ ಅಧ್ಯಾಯದ ಮೇಲೆ ಈ ವರ್ಷದ LBA ನೋಟ್ಸಲ್ಲಿರುವಂಥ 3 ಮಾರ್ಕ್ಸಿನ 4 ಮಾರ್ಕ್ಸಿನ ಮತ್ತು 5 ಮಾರ್ಕ್ಸಿನ ಎಲ್ಲ ಪ್ರಶ್ನೆಗಳನ್ನು ಅತ್ಯಂತ ಸುಲಭವಾಗಿ ಸರಳವಾಗಿ ಬಿಡಿಸಿದ್ದೇನೆ. ಹಿಂದಿನ ವಿಡಿಯೋದಲ್ಲಿ ನಾನು ಇದೇ ಅಧ್ಯಾಯದ ಮೇಲೆ LBA ನೋಟ್ಸಲ್ಲಿರುವಂಥ 2 ಮಾರ್ಕ್ಸಿನ ಎಲ್ಲ ಪ್ರಶ್ನೆಗಳನ್ನು ಬಿಡಿಸಿದ್ದೇನೆ. ಆ ವಿಡಿಯೋಗೆ ಸಂಬಂಧಿಸಿದ ಲಿಂಕನ್ನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಿದ್ದೇನೆ. ನೀವು ಆ ಲಿಂಕನ್ನು ಕ್ಲಿಕ್ ಮಾಡಿ ಆ ವಿಡಿಯೋವನ್ನು ನೋಡಬಹುದು. ಮೊದಲಿಗೆ ನಾವು LBA ನೋಟ್ಸಲ್ಲಿರುವಂಥ 3 ಮಾರ್ಕ್ಸಿನ ಪ್ರಶ್ನೆಗಳನ್ನು ತೆಗೆದುಕೊಳ್ಳೋಣ. ಅದರಲ್ಲಿ ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ. P of x is equals to x square minus 2x minus n2 ಈ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಹಾಗೂ ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿ ಅಂದ್ಕೊಂಡು ಪ್ರಶ್ನೆಯಲ್ಲಿ ಕೇಳಿದ್ದಾರೆ. ಸೊ ಈ ರೀತಿಯ ಪ್ರಶ್ನೆಗಳನ್ನು ನಾವು ಹಿಂದಿನ ವಿಡಿಯೋದಲ್ಲಿ ಅಂದರೆ LBA ನೋಟ್ಸಲ್ಲಿರುವಂಥ 2 ಮಾರ್ಕ್ಸಿನ ಪ್ರಶ್ನೆಗಳನ್ನು ಬಿಡಿಸಬೇಕಾದ್ರೆ ಮಾಡಿದ್ದೇವೆ. ಇದೇ ರೀತಿಯ ಪ್ರಶ್ನೆಗಳು ಅಲ್ಲೂ ಇತ್ತು. ಸೊ ಅದೇ ರೀತಿಯಾಗಿ ನಾವು ಈ ಪ್ರಶ್ನೆಗಳನ್ನು ಬಿಡಿಸೋಣ. ಸೊ ಮೊದಲಿಗೆ ನಾವು ಕೊಟ್ಟಂಥ ಬಹುಪದೋಕ್ತಿಯಾದ P of x is equals to x square minus 2x minus 8 ಇದಾಗೆ ಬರೆದುಕೊಳ್ಳೋಣ. ಸೊ ಮುಂದಿನ ಹಂತದಲ್ಲಿ ಈ ಬಹುಪದೋಕ್ತಿಯನ್ನು ನಾವು ಅಪವರ್ತನ ವಿಧಾನದಿಂದ ಅಪವರ್ತಿಸೋಣ. ಅಂದರೆ ಈ ಬಹುಪದೋಕ್ತಿಯನ್ನು 2 ಅಪವರ್ತನಗಳ ಗುಣಲಬ್ಧವಾಗಿ ಬರೆಯಬೇಕು. ಸೊ ಇಲ್ಲಿ ನಾವು 2 ಸಂಖ್ಯೆಗಳನ್ನು ಕಂಡುಹಿಡಿಯಬೇಕು. ಆ ಸಂಖ್ಯೆಗಳನ್ನು ಗುಣಿಸಿದಾಗ ಬರುವಂಥ ಗುಣಲಬ್ಧ -8 ಆಗಿರಬೇಕು. ಅದೇ ರೀತಿ ಯಾವ ಸಂಖ್ಯೆಗಳನ್ನು ಗುಣಿಸಿ ನೀವು -8 ತಂದಿರ್ತೀರಲ್ವ ಅದೇ ಸಂಖ್ಯೆಗಳನ್ನು ಕೂಡಿಸಿದಾಗ ಅಥವಾ ಕಳೆದಾಗ ಬರುವ ಮೊತ್ತ ಎಷ್ಟಾಗಿರ್ಬೇಕಂದ್ರೆ -2 ಆಗಿರಬೇಕು. ಆ ಸಂಖ್ಯೆಗಳೆಂದರೆ -4 ಮತ್ತು +2 ಆಗಿದೆ. ಯಾಕೆಂದರೆ -4 ಮತ್ತು +2 ಕೂಡಿಸಿದಾಗ ಬರುವ ಮೊತ್ತ -2 ಆಗಿದ್ದರೆ ಇದೇ ಸಂಖ್ಯೆಗಳನ್ನು ಗುಣಿಸಿದಾಗ ಬರುವ ಗುಣಲಬ್ಧ ಎಷ್ಟಾಗಿದೆ ಅಂದರೆ -8 +-4 8 ಆಗುತ್ತದೆ. ಸೊ ಹೀಗೆ ನಾವು ಆ 2 ಸಂಖ್ಯೆಗಳನ್ನು ಕಂಡುಹಿಡಿದ ನಂತರ ನಾವೀಗ ಈ ಕೊಟ್ಟಂಥ ವರ್ಗ ಬಹುಪದೋಕ್ತಿಯನ್ನು 2 ಅಪವರ್ತನಗಳ ಗುಣಲಬ್ಧವಾಗಿ ಬರೆಯಬೇಕು. ಇಲ್ಲಿ ಮೊದಲನೇ ಅಪವರ್ತನದಲ್ಲಿ ಮೊದಲನೇ ಪದವನ್ನು ಈ ಬಹುಪದೋಕ್ತಿಯ ಚರಾಕ್ಷರ x ಆಗಿ ಬರೆದುಕೊಂಡ್ರೆ ಎರಡನೇ ಪದವನ್ನು ಇಲ್ಲಿರುವ ಸಂಖ್ಯೆ -4 ಆಗಿ ಬರೆದುಕೊಳ್ಳೋಣ. ಅದೇ ರೀತಿ ಎರಡನೇ ಅಪವರ್ತನದಲ್ಲಿ ಈ ಮೊದಲನೇ ಪದವನ್ನು ಚರಾಕ್ಷರ x ಆಗಿ ತೆಗೆದುಕೊಂಡ್ರೆ ಈ ಎರಡನೇ ಪದವನ್ನು ನಾವು ಇಲ್ಲಿರುವ ಎರಡನೇ ಸಂಖ್ಯೆ +2 ಆಗಿ ಬರೆದುಕೊಂಡಾಗ ಇದರ ಮುಂದಿನ ಹಂತವು P of x is equals to x minus 4 into x plus 2 ಆಗುತ್ತದೆ. ಸೊ ಹೀಗೆ ನಾವು ಕೊಟ್ಟಂಥ ಬಹುಪದೋಕ್ತಿಯನ್ನು ಅಪವರ್ತಿಸಿದ ನಂತರ ನಾವೀಗ ಪ್ರಶ್ನೆಯಲ್ಲಿ ಕೇಳಿರುವ ಈ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಬೇಕಾಗಿದ್ದರಿಂದ ಈ ವರ್ಗ ಬಹುಪದೋಕ್ತಿಯನ್ನು ನಾವೀಗ ಸಮೀಕರಣವಾಗಿ ಬರೆದುಕೊಳ್ಬೇಕು. ಅಂದರೆ P of x is equals to 0 ಆಗಿ ಒಂದು ಸಮೀಕರಣವನ್ನು ಮಾಡಿಕೊಳ್ಬೇಕು. ಸೊ P of x is equals to 0 ಅಂದರೆ x minus 4 into x plus 2 is equals to 0 ಆಗುತ್ತದೆ. ನಾವೀಗ ಇವೆರಡು ಅಪವರ್ತನಗಳನ್ನು ಪ್ರತ್ಯೇಕವಾಗಿ 0ಗೆ ಈ ರೀತಿಯಾಗಿ ಸಮಗೊಳಿಸಿ ಈ ರೀತಿಯ 2 ಸಮೀಕರಣಗಳನ್ನು ಮಾಡಿಕೊಂಡಾಗ ಇದರ ಮುಂದಿನ ಹಂತವು x minus 4 is equals to 0 ಅಥವಾ x plus 2 is equals to 0 ಆಗುತ್ತದೆ. ನಾವೀಗ ಈ ಸಮೀಕರಣಗಳನ್ನು ಬಿಡಿಸೋಣ. -4ನ ಬಲಭಾಗಕ್ಕೆ ಸ್ಥಳಾಂತರಿಸಿದಾಗ +4 ಆಗುತ್ತದೆ. ಅದರಿಂದ ಇಲ್ಲಿ x ನ ಬೆಲೆಯು 4 ಆಗುತ್ತದೆ. ಅದೇ ರೀತಿ ಇಲ್ಲಿ +2ನ ಬಲಭಾಗಕ್ಕೆ ಸ್ಥಳಾಂತರಿಸಿದಾಗ -2 ಆಗುವುದರಿಂದ ಇಲ್ಲಿ x ನ ಬೆಲೆಯು -2 ಆಗುತ್ತದೆ. ಸೊ ಇಲ್ಲಿರುವ ಈ x ನ ಬೆಲೆಗಳೇ ಕೊಟ್ಟಂಥ ಬಹುಪದೋಕ್ತಿಯ ಶೂನ್ಯತೆಗಳಾಗಿರೋದ್ರಿಂದ ಇಲ್ಲಿ ಶೂನ್ಯತೆಗಳು 4 ಮತ್ತು -2 ಆಗುತ್ತವೆ. ಶೂನ್ಯತೆಗಳನ್ನು ನಾವು ಸಾಮಾನ್ಯವಾಗಿ ಆಲ್ಫಾ ಮತ್ತು ಬೀಟಾದ ಸಂಕೇತಾಕ್ಷರದಿಂದ ಸೂಚಿಸುವುದರಿಂದ ಶೂನ್ಯತೆಗಳು ಆಲ್ಫಾ ಇಸ್ ಈಕ್ವಲ್ಸ್ ಟು x ನ ಬೆಲೆ 4 ಮತ್ತು ಮತ್ತೊಂದು ಶೂನ್ಯತೆ ಬೀಟಾ ಇಸ್ ಈಕ್ವಲ್ಸ್ ಟು x ನ ಬೆಲೆ -2 ಅಂತ ಬರೆದುಕೊಳ್ಳೋಣ. ಅಂದರೆ ಶೂನ್ಯತೆಗಳು ಆಲ್ಫಾ ಇಸ್ ಈಕ್ವಲ್ಸ್ ಟು 4 ಮತ್ತು ಬೀಟಾ ಇಸ್ ಈಕ್ವಲ್ಸ್ ಟು -2 ಅಂತ ಬರೆದುಕೊಳ್ಳೋಣ. ಸೊ ಹೀಗೆ ನಾವು ಪ್ರಶ್ನೆಯಲ್ಲಿ ಕೇಳಿರುವ ಈ ಕೊಟ್ಟಂಥ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿದ ನಂತರ ನಾವೀಗ ಈ ಶೂನ್ಯತೆಗಳು ಹಾಗೆ ಈ ಕೊಟ್ಟಂಥ ಬಹುಪದೋಕ್ತಿಯ ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡೋಣ. ಅದಕ್ಕಿಂತ ಪೂರ್ವದಲ್ಲಿ ನಾವು ಕೊಟ್ಟಂಥ ಬಹುಪದೋಕ್ತಿಯಲ್ಲಿರುವಂಥ x ವರ್ಗದ ಸಹಗುಣಕ a ನ ಬೆಲೆ, x ನ ಸಹಗುಣಕ b ನ ಬೆಲೆ ಹಾಗೂ ಸ್ಥಿರಾಂಕ c ನ ಬೆಲೆಯನ್ನು ಕಂಡುಹಿಡಿಯೋಣ. ಸೊ ಇಲ್ಲಿ x ವರ್ಗದ ಸಹಗುಣಕ 1 ಆಗಿರೋದ್ರಿಂದ a ನ ಬೆಲೆ 1 ಆಗುತ್ತದೆ. ಅದೇ ರೀತಿ x ನ ಸಹಗುಣಕ -2 ಆಗಿರೋದ್ರಿಂದ b ನ ಬೆಲೆ -2 ಆಗುತ್ತದೆ. ಹಾಗೆ ಸ್ಥಿರಾಂಕ c ನ ಬೆಲೆ -8 ಆಗಿರೋದ್ರಿಂದ c is equals to -8 ಅಂತ ಬರೆದುಕೊಳ್ಳೋಣ. ಹೀಗೆ ಕೊಟ್ಟಂಥ ಬಹುಪದೋಕ್ತಿಯ ಸಹಗುಣಕಗಳನ್ನು ಬರೆದುಕೊಂಡ ನಂತರ ನಾವೀಗ ಈ ಶೂನ್ಯತೆಗಳು ಹಾಗೆ ಈ ಸಹಗುಣಕಗಳ ನಡುವಿನ ಸಂಬಂಧವನ್ನು ಶೂನ್ಯತೆಗಳ ಮೊತ್ತ ಮತ್ತು ಶೂನ್ಯತೆಗಳ ಗುಣಲಬ್ಧದ ಸೂತ್ರದ ಆಧಾರದ ಮೇಲೆ ತಾಳಿ ನೋಡೋಣ. ಸೊ ವಿದ್ಯಾರ್ಥಿಗಳೇ, ನಿಮಗೆಲ್ಲ ತಿಳಿದ ಹಾಗೆ ಆಲ್ಫಾ ಮತ್ತು ಬೀಟಾಗಳು ಕೊಟ್ಟಂಥ ಬಹುಪದೋಕ್ತಿಯ ಶೂನ್ಯತೆಗಳಾಗಿದ್ದಾಗ ಶೂನ್ಯತೆಗಳ ಮೊತ್ತವನ್ನು ಕಂಡುಹಿಡಿಯುವ ಸೂತ್ರ ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ಸ್ ಟು -b/a. ನಾವೀಗ ಈ ಸೂತ್ರದಲ್ಲಿ ಶೂನ್ಯತೆಗಳಾದ ಆಲ್ಫಾ ಮತ್ತು ಬೀಟಾದ ಬೆಲೆ ಹಾಗೂ ಸಹಗುಣಕಗಳ ಬೆಲೆ -2 ಮತ್ತು 1 ಆದೇಶಿಸಿ ಶೂನ್ಯತೆಗಳು ಹಾಗೂ ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡೋಣ. ಆಲ್ಫಾದ ಬೆಲೆ 4 ಆದೇಶಿಸೋಣ ಪ್ಲಸ್ ಬೀಟಾದ ಬೆಲೆ -2 ಆಗಿರೋದ್ರಿಂದ ಬೀಟಾದ ಸ್ಥಾನದಲ್ಲಿ
-2 ಬ್ರಾಕೆಟ್ ಹಾಕ್ಕೊಂಡು ಬರೆದುಕೊಳ್ಳೋಣ. ಸೊ ಈಸ್ ಈಕ್ವಲ್ಸ್ ಟು ಮೈನಸನ್ನು ಇದ್ದ ಹಾಗೆ ಬರೆದುಕೊಳ್ಳೋಣ. ಬಿನ ಬೆಲೆ -2 ಆಗಿರೋದ್ರಿಂದ ಇಲ್ಲಿ ಬ್ರಾಕೆಟ್ ಹಾಕ್ಕೊಂಡು -2 ಅಂತ ಬರೆಯೋಣ, ಅಥವಾ ನೇರವಾಗಿ -× +2 ಅಂತ ಬರೀಬಹುದು. ಭಾಗಿಸು ಎನ ಬೆಲೆ 1 ಆಗಿರೋದ್ರಿಂದ ಛೇದದಲ್ಲಿ 1 ಅಂತ ಬರೆಯಬೇಕು. ಸೊ ಮುಂದಿನ ಹಂತದಲ್ಲಿ 4ನೇ ಇದ್ದ ಹಾಗೆ ಬರೆದುಕೊಳ್ಳೋಣ. +× -2 ಆಗುತ್ತದೆ. ಈಸ್ ಈಕ್ವಲ್ಸ್ ಟು -× +2 ಆಗುತ್ತದೆ. ಭಾಗಿಸು ಛೇದದಲ್ಲಿರುವ 1 ಬರೆಯುವ ಅಗತ್ಯ ಇಲ್ಲ, ಹಾಗಾಗಿ ಬಲಭಾಗವು ಇಲ್ಲಿ 2 ಆಗುತ್ತದೆ. ಸೊ 4 - 2 ಅಂದರೆ 2 ಆಗುವುದರಿಂದ ಇಲ್ಲಿ ಎಡಭಾಗವೂ ಸಹ 2 ಆಗುತ್ತದೆ. ಹೀಗೆ ಶೂನ್ಯತೆಗಳ ಮೊತ್ತ ಆಲ್ಫಾ ಪ್ಲಸ್ ಬೀಟಾದ ಬೆಲೆ 2 ಬಂದಿದ್ದರೆ ಸಹಗುಣಕಗಳ ಅನುಪಾತದ ಬೆಲೆಯೂ ಸಹ 2 ಬಂದಿದೆ. ಸೊ ಹಾಗಾಗಿ ಇಲ್ಲಿ ಸ್ಪಷ್ಟವಾಗಿ ಶೂನ್ಯತೆಗಳು ಹಾಗೂ ಸಹಗುಣಕಗಳ ನಡುವಿನ ಸಂಬಂಧ ಏನಾಗಿದೆ ಅಂದರೆ ತಾಳೆ ಹೊಂದಿದೆ. ಸೊ ಹೀಗೆ ನಾವು ಶೂನ್ಯತೆಗಳ ಮೊತ್ತದ ಸೂತ್ರವನ್ನು ಬಳಸಿಕೊಂಡು ಶೂನ್ಯತೆಗಳು ಹಾಗೂ ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿದ ನಂತರ ಶೂನ್ಯತೆಗಳ ಗುಣಲಬ್ಧದ ಸೂತ್ರವನ್ನು ಬಳಸಿಕೊಂಡು ಶೂನ್ಯತೆಗಳು ಹಾಗೂ ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡೋಣ. ಶೂನ್ಯತೆಗಳ ಗುಣಲಬ್ಧದ ಸೂತ್ರವು ಆಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ಸ್ ಟು C/A ಆಗಿದೆ. ನಾವೀಗ ಈ ಸೂತ್ರದಲ್ಲಿ ಶೂನ್ಯತೆಗಳಾದ ಆಲ್ಫಾ ಮತ್ತು ಬೀಟಾದ ಬೆಲೆ ಹಾಗೂ ಸಹಗುಣಕಗಳಾದ C ಮತ್ತು A ನ ಬೆಲೆಗಳನ್ನು ಆದೇಶಿಸೋಣ. ಸೊ ಇಲ್ಲಿ ಆಲ್ಫಾದ ಬೆಲೆ 4 ಆಗಿರೋದ್ರಿಂದ ಆಲ್ಫಾದ ಸ್ಥಾನದಲ್ಲಿ 4 ಬರೆದುಕೊಳ್ಳೋಣ. ಇಂಟು ಬೀಟಾದ ಬೆಲೆ -2 ಆಗಿದೆ, ಬ್ರ್ಯಾಕೆಟ್ನಲ್ಲಿ -2 ಅಂತ ಬರೆದುಕೊಳ್ಳೋಣ. ಇಸ್ ಈಕ್ವಲ್ಸ್ ಟು C ನ ಬೆಲೆ -8, ಇದನ್ನು ನೇರವಾಗಿ ಬರೆಯೋಣ. ಭಾಗಿಸು A ನ ಬೆಲೆ 1 ಆಗಿದೆ. ಸೊ ಛೇದದಲ್ಲಿ A ನ ಸ್ಥಾನದಲ್ಲಿ 1 ಬರೆದುಕೊಳ್ಳೋಣ. +× -4 8 ಆಗುತ್ತದೆ. ಈಸ್ ಈಕ್ವಲ್ಸ್ ಟು ಬಲಭಾಗದಲ್ಲಿ ಅಂಶದಲ್ಲಿ -8 ಇದೆ, -8 ಬರೆದುಕೊಳ್ಳೋಣ. ಭಾಗಿಸು ಛೇದದಲ್ಲಿ 1 ಇದೆ, ಆ 1 ಬರೆಯುವ ಅಗತ್ಯ ಇಲ್ಲ. ಇಲ್ಲಿ ಸ್ಪಷ್ಟವಾಗಿ ಕಾಣಬಹುದು ಎಡಭಾಗದ ಬೆಲೆ -8 ಬಂದಿದೆ, ಅದೇ ರೀತಿ ಬಲಭಾಗದ ಬೆಲೆಯೂ -8 ಬಂದಿರೋದ್ರಿಂದ ಆಲ್ಫಾ ಬೀಟಾದ ಬೆಲೆಯು ಆಲ್ಫಾ ಇಂಟು ಬೀಟಾ ಅಂದರೆ ಶೂನ್ಯತೆಗಳ ಗುಣಲಬ್ಧದ ಬೆಲೆ ಎಷ್ಟು ಬಂದಿದೆಯಲ್ಲ ಅಷ್ಟೇ ಸಹಗುಣಕಗಳ ಅನುಪಾತದ ಬೆಲೆಯೂ ಬಂದಿದೆ. ಅಂದರೆ ಇಲ್ಲಿ ಸ್ಪಷ್ಟವಾಗಿ ಶೂನ್ಯತೆಗಳು ಹಾಗೂ ಸಹಗುಣಕಗಳ ನಡುವಿನ ಸಂಬಂಧ ಏನಾಗಿದೆ ಅಂದರೆ ಸರಿ ಹೊಂದಿದೆ. ಸೊ ಈ ರೀತಿಯಾಗಿ ಈ ಪ್ರಶ್ನೆಯನ್ನು ಅತ್ಯಂತ ಸುಲಭವಾಗಿ ಬಿಡಿಸಿ 3 ಅಂಕಗಳನ್ನು ಪಡೆಯಬಹುದು. ಸೊ ಹಾಗೆ ನಾವೀಗ LBA ನೋಟ್ಸಲ್ಲಿರುವಂಥ 3 ಮಾರ್ಕ್ಸಿನ 2ನೇ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಈ ಪ್ರಶ್ನೆಯೂ ಸಹ ಹಿಂದಿನ ಪ್ರಶ್ನೆಯ ರೀತಿಯಲ್ಲೇ ಇದೆ, ಹಾಗಾಗಿ ಈ ಪ್ರಶ್ನೆಯನ್ನು ನಾವು ಹಿಂದಿನ ಪ್ರಶ್ನೆಯ ರೀತಿಯಲ್ಲೇ ಬಿಡಿಸೋಣ. ಸೊ ಪ್ರಶ್ನೆ ಈ ರೀತಿಯಾಗಿದೆ: P(x) = x² + 7x + 10 ಈ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಹಾಗೂ ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿ ಅಂತ ಹೇಳಿದ್ದಾರೆ. ಸೊ ಈಗಾಗಲೇ ನಿಮ್ಗೆ ಹೇಳಿದಾಗೆ ಈ ಪ್ರಶ್ನೆಯನ್ನು ಸಹ ನಾವು ಹಿಂದಿನ ಪ್ರಶ್ನೆಯ ರೀತಿಯಲ್ಲೇ ಬಿಡಿಸಬೇಕು. ಸೊ ಮೊದಲಿಗೆ ನಾವು ಕೊಟ್ಟಂಥ ಬಹುಪದೋಕ್ತಿಯನ್ನು ಇದ್ದ ಹಾಗೆ ಬರೆದುಕೊಳ್ಳೋಣ. ಸೊ ಮುಂದಿನ ಹಂತದಲ್ಲಿ ಈ ಬಹುಪದೋಕ್ತಿಯನ್ನು ನಾವು ಅಪವರ್ತನ ವಿಧಾನದಿಂದ ಅಪವರ್ತಿಸಬೇಕು. ಅದಕ್ಕೋಸ್ಕರ ನಾವಿಲ್ಲಿ 2 ಸಂಖ್ಯೆಗಳನ್ನು ಕಂಡುಹಿಡಿಬೇಕು. ಆ 2 ಸಂಖ್ಯೆಗಳ ಗುಣಲಬ್ಧ ಎಷ್ಟಾಗಿರಬೇಕಂದ್ರೆ 10 ಆಗಿರಬೇಕು. ಅಂದರೆ 2 ಸಂಖ್ಯೆಗಳನ್ನು ಗುಣಿಸಿದಾಗ ಬರುವ ಗುಣಲಬ್ಧ 10 ಆಗಿದ್ದು, ಯಾವ ಸಂಖ್ಯೆಗಳನ್ನು ಗುಣಿಸಿ ನೀವು 10 ತಂದಿರ್ತೀರಲ್ವ ಅದೇ ಸಂಖ್ಯೆಗಳನ್ನು ಕೂಡಿಸಿದಾಗ ಅಥವಾ ಕಳೆದಾಗ ಬರುವ ಮೊತ್ತ ಎಷ್ಟಾಗಿರ್ಬೇಕಂದ್ರೆ 7 ಆಗಿರಬೇಕು. ಆ ಸಂಖ್ಯೆಗಳನ್ನು ನಾವೀಗ ಕಂಡುಹಿಡಿಯೋಣ. ಆ ಸಂಖ್ಯೆಗಳೆಂದರೆ 2 ಮತ್ತು 5 ಆಗಿದೆ. ಯಾಕಂದರೆ 2 ಮತ್ತು 5 ಕೂಡಿಸಿದ್ರೆ ಬರುವ ಮೊತ್ತ ಎಷ್ಟಾಗ್ತದೆ ಅಂದರೆ 7 ಆಗ್ತದೆ. ಅದೇ ರೀತಿ ಇದೇ ಸಂಖ್ಯೆಗಳನ್ನು ಗುಣಿಸಿದಾಗ 2 ಮತ್ತು 5 ಗುಣಿಸಿದಾಗ ಬರುವ ಗುಣಲಬ್ಧ ಎಷ್ಟಾಗ್ತದೆ ರೀ 10 ಆಗ್ತದೆ. ಹಾಗಾಗಿ ಆ ಸಂಖ್ಯೆಗಳು 2 ಮತ್ತು 5 ಆಗಿದೆ. ಈ ಸಂಖ್ಯೆಗಳನ್ನು ನಾವು ಪಡೆದುಕೊಂಡ ನಂತರ ನಾವೀಗ ಈ ಸಂಖ್ಯೆಗಳ ಆಧಾರದ ಮೇಲೆ ಕೊಟ್ಟಂಥ ವರ್ಗ ಬಹುಪದೋಕ್ತಿಯನ್ನು 2 ಅಪವರ್ತನಗಳ ಗುಣಲಬ್ಧವಾಗಿ ನೇರವಾಗಿ ಬರೀಬಹುದು. ಯಾಕಂದರೆ ಇಲ್ಲಿ x ವರ್ಗದ ಸಹಗುಣಕ 1 ಇರೋದ್ರಿಂದ ನಾವು ಈ ವರ್ಗ ಬಹುಪದೋಕ್ತಿಯನ್ನು 2 ಅಪವರ್ತನಗಳ ಗುಣಲಬ್ಧವಾಗಿ ನೇರವಾಗಿ ಬರೆಯಬಹುದು. ಈ ಮೊದಲನೇ ಅಪವರ್ತನದಲ್ಲಿ ಮೊದಲನೇ ಪದವನ್ನು ಈ ವರ್ಗ ಬಹುಪದೋಕ್ತಿಯ ಚರಾಕ್ಷರ x ಆಗಿ ಬರೆದುಕೊಳ್ಳಬೇಕು. ಹಾಗಾಗಿ ಎರಡನೇ ಪದವನ್ನು ಇಲ್ಲಿರುವ ಒಂದು ಸಂಖ್ಯೆ 2 ಆಗಿ ತೆಗೆದುಕೊಳ್ಳೋಣ. ಹಾಗಾಗಿ ಇಲ್ಲಿ ಮೊದಲನೇ ಅಪವರ್ತನ ಏನಾಗ್ತದೆ ಅಂದರೆ x + 2 ಆಗುತ್ತದೆ. ಇದೇ ರೀತಿ ನಾವು ಎರಡನೇ ಅಪವರ್ತನದಲ್ಲಿ ಮೊದಲನೇ ಪದವನ್ನು ಚರಾಕ್ಷರ x ಆಗಿ, ಎರಡನೇ ಪದವನ್ನು ಇಲ್ಲಿರುವ ಮತ್ತೊಂದು ಸಂಖ್ಯೆ +5 ಆಗಿ ಬರೆದುಕೊಂಡಾಗ ಇದರ ಮುಂದಿನ ಹಂತವು x + 2 × x + 5 ಆಗುತ್ತದೆ. ಹೀಗೆ ನಾವು ಕೊಟ್ಟಂಥ ಬಹುಪದೋಕ್ತಿಯನ್ನು ಅಪವರ್ತಿಸಿದ ನಂತರ ಅಂದರೆ 2 ಅಪವರ್ತನಗಳ ಗುಣಲಬ್ಧವಾಗಿ ಬರೆದ ನಂತರ ನಾವೀಗ ಈ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಬೇಕು. ಈ ಬಹುಪದೋಕ್ತಿಯ ಶೂನ್ಯತೆಗಳನ್ನು ನಾವು ಕಂಡುಹಿಡಿಯಬೇಕಾದ್ರೆ ಕೊಟ್ಟಂಥ ಬಹುಪದೋಕ್ತಿಯನ್ನು ನಾವು ಸಮೀಕರಣದ ರೂಪದಲ್ಲಿ ಬರೆದುಕೊಳ್ಬೇಕು. ಅಂದರೆ P(x) = 0 ಆಗಿ ಮಾಡ್ಕೊಳ್ಬೇಕು. P(x) = 0 ಅಂದರೆ x + 2 × x + 5 ಏನಾಗ್ತದೆ 0 ಆಗ್ತದೆ. ಸೊ ನಾವೀಗ ಈ 2 ಅಪವರ್ತನಗಳನ್ನು ಪ್ರತ್ಯೇಕವಾಗಿ 0ಗೆ ಸಮಗೊಳಿಸಿ ಈ ರೀತಿಯ 2 ಸಮೀಕರಣಗಳನ್ನು ಮಾಡ್ಕೊಳ್ಬೇಕು. ಅಂದರೆ x + 2 = 0 ಮತ್ತು x + 5 = 0 ಈ ರೀತಿ 2 ಸಮೀಕರಣಗಳನ್ನು ಮಾಡ್ಕೊಳ್ಬೇಕು. ನಾವೀಗ ಈ 2 ಸಮೀಕರಣಗಳನ್ನು ಬಿಡಿಸಿ x ನ ಬೆಲೆಗಳನ್ನು ಕಂಡುಹಿಡಿದು ಆ x ನ ಬೆಲೆಗಳೇ ಶೂನ್ಯತೆಗಳಾಗಿರೋದ್ರಿಂದ ಶೂನ್ಯತೆಗಳನ್ನು ಬರೆಯೋಣ. ಸೊ ಇಲ್ಲಿ x ಅನ್ನು ಎಡಭಾಗದಲ್ಲಿ ಇಟ್ಕೊಂಡು +2 ಅನ್ನು ಬಲಭಾಗಕ್ಕೆ ಸ್ಥಳಾಂತರಿಸಿದಾಗ x ನ ಬೆಲೆಯು -2 ಆಗುತ್ತದೆ. ಅದೇ ರೀತಿ ಈ ಸಮೀಕರಣದಲ್ಲಿ +5
5 ಬಲಭಾಗಕ್ಕೆ ಸ್ಥಳಾಂತರಿಸಿದಾಗ -5 ಆಗೋದ್ರಿಂದ ಇಲ್ಲಿ ಎಕ್ಸ್ನ ಬೆಲೆಯು -5 ಆಗುತ್ತದೆ. ಈ -2 ಮತ್ತು -5 ಇವುಗಳೇ ಏನಾಗಿದೆ ಅಂದರೆ ಶೂನ್ಯತೆಗಳಾಗಿವೆ. ಸಾಮಾನ್ಯವಾಗಿ ನಾವು ಶೂನ್ಯತೆಗಳನ್ನು ಆಲ್ಫಾ ಮತ್ತು ಬೀಟಾದ ಸಂಕೇತಾಕ್ಷರದಿಂದ ಸೂಚಿಸುವುದರಿಂದ ಇಲ್ಲಿ ಶೂನ್ಯತೆಗಳು ಆಲ್ಫಾ -2 ಮತ್ತು ಬೀಟಾ -5 ಅಂತ ಬರೆಯಬೇಕು. ಅಂದರೆ ಎಕ್ಸ್ನ ಬೆಲೆಗಳು ಇಲ್ಲಿ ಶೂನ್ಯತೆಗಳಾಗಿರೋದ್ರಿಂದ ಶೂನ್ಯತೆಗಳನ್ನು ಆಲ್ಫಾ ಮತ್ತು ಬೀಟಾ ಸಂಕೇತಾಕ್ಷರದಿಂದ ಸೂಚಿಸುವುದರಿಂದ ಆಲ್ಫಾವನ್ನು ಒಂದು ಶೂನ್ಯತೆ -2 ಆಗಿ, ಅದೇ ರೀತಿ ಬೀಟಾವನ್ನು ಮತ್ತೊಂದು ಶೂನ್ಯತೆ -5 ಆಗಿ ಬರೆದುಕೊಳ್ಬೇಕು. ಹೀಗೆ ನಾವು ಪ್ರಶ್ನೆಯಲ್ಲಿ ಕೇಳಿರುವ ಕೊಟ್ಟಂಥ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿದ ನಂತರ ನಾವೀಗ ಈ ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡೋಣ. ಅದಕ್ಕಿಂತ ಪೂರ್ವದಲ್ಲಿ ನಾವು ಕೊಟ್ಟಂಥ ಬಹುಪದೋಕ್ತಿಯ ಸಹಗುಣಕಗಳನ್ನು ಬರೆದುಕೊಳ್ಬೇಕು. ಅಂದರೆ ಎಕ್ಸ್ ವರ್ಗದ ಸಹಗುಣಕ ಎ ನ ಬೆಲೆ, ಎಕ್ಸ್ನ ಸಹಗುಣಕ ಬಿ ನ ಬೆಲೆ ಹಾಗೂ ಸ್ಥಿರಾಂಕ ಸಿ ನ ಬೆಲೆಯನ್ನು ಬರೆಯಬೇಕು. ಇಲ್ಲಿ ಎಕ್ಸ್ ವರ್ಗದ ಸಹಗುಣಕ 1 ಆಗಿರೋದ್ರಿಂದ ಎ = 1 ಅಂತ ಬರೆಯೋಣ. ಹಾಗೆ ಎಕ್ಸ್ನ ಸಹಗುಣಕ 7 ಆಗಿರೋದ್ರಿಂದ ಬಿ = 7 ಅಂತ ಬರೆಯೋಣ. ಹಾಗೆ ಸ್ಥಿರಾಂಕ 10 ಆಗಿರೋದ್ರಿಂದ ಸಿ = 10 ಅಂತ ಬರೆದುಕೊಳ್ಳೋಣ. ಹೀಗೆ ನಾವು ಈ ಕೊಟ್ಟಂಥ ಬಹುಪದೋಕ್ತಿಯ ಸಹಗುಣಗಳನ್ನು ಬರೆದುಕೊಂಡ ನಂತರ ನಾವೀಗ ಶೂನ್ಯತೆಗಳ ಮೊತ್ತ ಹಾಗೂ ಶೂನ್ಯತೆಗಳ ಗುಣಲಬ್ಧದ ಸೂತ್ರದ ಆಧಾರದ ಮೇಲೆ ಈ ಬಹುಪದೋಕ್ತಿಯ ಶೂನ್ಯತೆಗಳು ಹಾಗೂ ಈ ಬಹುಪದೋಕ್ತಿಯ ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡೋಣ. ಮೊದಲಿಗೆ ನಾವು ಶೂನ್ಯತೆಗಳ ಮೊತ್ತದ ಸೂತ್ರವನ್ನು ಬಳಸಿಕೊಂಡು ಶೂನ್ಯತೆಗಳು ಹಾಗೂ ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡೋಣ. ಅದಕ್ಕೋಸ್ಕರ ನಾನಿಲ್ಲಿ ಶೂನ್ಯತೆಗಳ ಮೊತ್ತವನ್ನು ಕಂಡುಹಿಡಿಯುವ ಸೂತ್ರ ಆಲ್ಫಾ ಪ್ಲಸ್ ಬೀಟಾ -b/a ಈ ಸೂತ್ರವನ್ನು ಬರೆದುಕೊಂಡಿದ್ದೇನೆ. ಈ ಸೂತ್ರದಲ್ಲಿ ನಾನೀಗ ಶೂನ್ಯತೆಗಳಾದ ಆಲ್ಫಾ ಮತ್ತು ಬೀಟಾದ ಬೆಲೆ ಹಾಗೆ ಸಹಗುಣಕಗಳಾದ ಬಿ ಮತ್ತು ಎ ನ ಬೆಲೆಗಳನ್ನು ಆದೇಶಿಸಿ ಶೂನ್ಯತೆಗಳು ಹಾಗೂ ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡ್ತೇನೆ. ಸೊ ಆಲ್ಫಾದ ಬೆಲೆ -2 ಆಗಿರೋದ್ರಿಂದ ಆಲ್ಫಾದ ಸ್ಥಾನದಲ್ಲಿ -2 ಬರೆದುಕೊಳ್ಳೋಣ. ಪ್ಲಸ್ ಅನ್ನು ಇದ್ದಾಗೆ ಹಾಕಿಕೊಳ್ಳೋಣ. ಬೀಟಾದ ಬೆಲೆ -5 ಆಗಿದೆ, ಹಾಗಾಗಿ ಬ್ರ್ಯಾಕೆಟ್ ಹಾಕ್ಕೊಂಡು -5 ಅಂತ ಬರೀಬಹುದು, ಅಥವಾ ನೇರವಾಗಿ ಪ್ಲಸ್ ಇಂಟು -5 ಅಂತ ಬರೀಬಹುದು. ಮೈನಸ್ ಅನ್ನು ಇದ್ದಾಗೆ ಬರೆದುಕೊಳ್ಳೋಣ. ಬಿ ನ ಬೆಲೆ 7 ಆಗಿದೆ, ಬಿ ನ ಸ್ಥಾನದಲ್ಲಿ 7 ಬರೆದುಕೊಳ್ಳೋಣ. ಭಾಗಿಸು ಎ ನ ಬೆಲೆ 1 ಆಗಿದೆ, ಛೇದದಲ್ಲಿ 1 ಅಂತ ಬರೆಯೋಣ. ಸೊ ಮುಂದಿನ ಹಂತದಲ್ಲಿ -2 ಇದ್ದಾಗೆ ಬರೆದುಕೊಳ್ಳೋಣ. ಪ್ಲಸ್ ಇಂಟು ಮೈನಸ್ ಆಗುತ್ತದೆ, -5 ಬರೆಯೋಣ. -7 ಬರೆಯೋಣ. ಛೇದದಲ್ಲಿ 1 ಇದೆ, 1 ಬರೆಯುವ ಅಗತ್ಯ ಇಲ್ಲ. -2 -5 -7 ಆಗುತ್ತದೆ, -7. ನೀವು ಇಲ್ಲಿ ಸ್ಪಷ್ಟವಾಗಿ ಕಾಣ್ಬೋದು ಶೂನ್ಯತೆಗಳ ಮೊತ್ತ ಆಲ್ಫಾ ಪ್ಲಸ್ ಬೀಟಾದ ಬೆಲೆ ಎಷ್ಟು ಬಂದಿದೆ, -7 ಬಂದಿದೆಯಲ್ಲ. ಅದೇ ರೀತಿ ಸಹಗುಣಕಗಳ ಅನುಪಾತದ ಬೆಲೆ ಏನು ಬಂದಿದೆ, -7 ಬಂದಿದೆ. ಸೊ ಇದರ ಆಧಾರದ ಮೇಲೆ ಇಲ್ಲಿ ಶೂನ್ಯತೆಗಳ ಮೊತ್ತದ ಸೂತ್ರದ ಮೇಲೆ ನಾವೇನು ಹೇಳ್ಬೋದು ಅಂದರೆ ಇಲ್ಲಿ ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧ ಏನಾಗಿದೆ ಅಂದರೆ ತಾಳೆ ಹೊಂದಿದೆ ಅಂತ ಹೇಳ್ಬೋದು. ಇದೇ ರೀತಿಯಾಗಿ ನಾವು ಶೂನ್ಯತೆಗಳ ಗುಣಲಬ್ಧದ ಸೂತ್ರ ಆಲ್ಫಾ ಇಂಟು ಬೀಟಾ c/a ಈ ಸೂತ್ರವನ್ನು ಬಳಸಿಕೊಂಡು ಶೂನ್ಯತೆಗಳು ಹಾಗೂ ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಬೇಕು. ಅದಕ್ಕೋಸ್ಕರ ನಾನಿಲ್ಲಿ ಶೂನ್ಯತೆಗಳ ಗುಣಲಬ್ಧದ ಸೂತ್ರ ಆಲ್ಫಾ ಇಂಟು ಬೀಟಾ c/a ಅನ್ನು ಬರೆದುಕೊಂಡಿದ್ದೇನೆ. ಈ ಸೂತ್ರದಲ್ಲಿ ನಾವು ಆಲ್ಫಾ ಮತ್ತು ಬೀಟಾದ ಬೆಲೆ ಹಾಗೂ ಸಿ ಮತ್ತು ಎ ನ ಬೆಲೆಗಳನ್ನು ಆದೇಶಿಸಬೇಕು. ಆಲ್ಫಾದ ಬೆಲೆ -2 ಆಗಿರೋದ್ರಿಂದ ಆಲ್ಫಾನ ಸ್ಥಾನದಲ್ಲಿ -2 ಬರೆದುಕೊಳ್ಳೋಣ. ಇಂಟು ಬೀಟಾದ ಬೆಲೆ ಎಷ್ಟು ಬಂದಿದೆ, -5 ಬಂದಿದೆ, -5 ಬರೆದುಕೊಳ್ಳೋಣ. ಸಿ ನ ಬೆಲೆ 10 ಆಗಿದೆ, ಭಾಗಿಸು ಎ ನ ಬೆಲೆ ಎಷ್ಟಿದೆ, 1 ಇದೆ, ಛೇದದಲ್ಲಿ 1 ಬರೆದುಕೊಳ್ಳೋಣ. ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತದೆ. 2 10 ಆಗೋದ್ರಿಂದ ಎಡಭಾಗದಲ್ಲಿ 10 ಬರುತ್ತದೆ. ಅದೇ ರೀತಿ ಬಲಭಾಗದಲ್ಲಿ 10/1 ಅಂತ ಇದೆ. ಛೇದದಲ್ಲಿರುವ 1 ನಾವು ಬಿಟ್ಟು ನೇರವಾಗಿ 10 ಅಂತ ಬರೆದಾಗ ಇದು 10 ಆಗುತ್ತದೆ. ಅಂದರೆ ಇಲ್ಲಿ ಸ್ಪಷ್ಟವಾಗಿ ಶೂನ್ಯತೆಗಳ ಗುಣಲಬ್ಧವು ಸಹಗುಣಕಗಳ ಅನುಪಾತಕ್ಕೆ ಸಮನಾಗಿದೆ. ಅಂದರೆ ಶೂನ್ಯತೆಗಳ ಹಾಗೂ ಸಹಗುಣಗಳ ನಡುವಿನ ಸಂಬಂಧ ಏನಾಗಿದೆ ಅಂದರೆ ಸರಿ ಹೊಂದಿದೆ. ಸೊ ಹೀಗೆ ನಾವು ಈ ಪ್ರಶ್ನೆಯನ್ನು ಬಿಡಿಸಿ 3 ಮಾರ್ಕ್ಸನ್ನು ಪಡೆಯಬೇಕು. ಸೊ ಹಾಗೆ ನಾವೀಗ 3 ಮಾರ್ಕ್ಸಿನ ಮತ್ತೊಂದು ಇಂಪಾರ್ಟೆಂಟ್ ಕ್ವಶನನ್ನು ತೆಗೆದುಕೊಳ್ಳೋಣ. ಪ್ರಶ್ನೆ ಈ ರೀತಿಯಾಗಿದೆ. ಶೂನ್ಯತೆಗಳ ಮೊತ್ತ ಹಾಗೂ ಗುಣಲಬ್ಧಗಳು ಕ್ರಮವಾಗಿ -3 ಮತ್ತು 2 ಆಗಿರುವ ಒಂದು ವರ್ಗ ಬಹುಪದೋಕ್ತಿಯನ್ನು ಬರೆಯಿರಿ ಹಾಗೂ ಈ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಅಂದ್ಕೊಂಡು 2 ಪ್ರಶ್ನೆಗಳನ್ನು ನಮಗೆ ಕೇಳಿದ್ದಾರೆ. ಸೊ ಮೊದಲಿಗೆ ನಾವು ಶೂನ್ಯತೆಗಳ ಮೊತ್ತ ಹಾಗೂ ಗುಣಲಬ್ಧಗಳು ಕ್ರಮವಾಗಿ -3 ಮತ್ತು 2 ಆಗಿರುವ ಒಂದು ಬಹುಪದೋಕ್ತಿಯನ್ನು ಬರೆಯೋಣ. ವಿದ್ಯಾರ್ಥಿಗಳೇ, ನಿಮಗೆಲ್ಲ ತಿಳಿದ ಹಾಗೆ ಆಲ್ಫಾ ಮತ್ತು ಬೀಟಾಗಳು ಕೊಟ್ಟಂಥ ಬಹುಪದೋಕ್ತಿಯ ಶೂನ್ಯತೆಗಳಾಗಿದ್ದಾಗ ಶೂನ್ಯತೆಗಳ ಮೊತ್ತವನ್ನು ಕಂಡುಹಿಡಿಯುವ ಸೂತ್ರ ಆಲ್ಫಾ ಪ್ಲಸ್ ಬೀಟಾ -b/a ಆಗುತ್ತದೆ. ಅದನ್ನೇ ನಾವಿಲ್ಲಿ ಬರೆದುಕೊಳ್ಳೋಣ. ಆಲ್ಫಾ ಮತ್ತು ಬೀಟಾಗಳು ಕೊಟ್ಟಂಥ ಬಹುಪದೋಕ್ತಿಯ ಶೂನ್ಯತೆಗಳಾಗಿದ್ದಾಗ ಶೂನ್ಯತೆಗಳ ಮೊತ್ತ ಆಲ್ಫಾ ಪ್ಲಸ್ ಬೀಟಾ ಅಂತ ಬರೆಯೋಣ. ಆದರೆ ಇಲ್ಲಿ ನಮಗೆ ಶೂನ್ಯತೆಗಳ ಮೊತ್ತದ ಬೆಲೆಯನ್ನು ನೇರವಾಗಿ ಕೊಟ್ಟಿದ್ದಾರೆ. ಎಷ್ಟಿದೆ, -3 ಆಗಿ ಕೊಟ್ಟಿದ್ದಾರೆ. ಹಾಗಾಗಿ ನಾವಿಲ್ಲಿ ಶೂನ್ಯತೆಗಳ ಮೊತ್ತ ಆಲ್ಫಾ ಪ್ಲಸ್ ಬೀಟಾ -3 ಆಗಿ ಬರೆದುಕೊಳ್ಳೋಣ.
ಇದೇ ರೀತಿ ಆಲ್ಫಾ ಮತ್ತು ಬೀಟಾಗಳು ಕೊಟ್ಟಂಥ ಬಹುಪದೋಕ್ತಿಯ ಶೂನ್ಯತೆಗಳಾಗಿದ್ದಾಗ ಶೂನ್ಯತೆಗಳ ಗುಣಲಬ್ಧವನ್ನು ಕಂಡುಹಿಡಿಯುವ ಸೂತ್ರ ಆಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ಸ್ ಟು ಸಿ ಭಾಗಿಸು ಎ ಎಂಬುದು ನಮಗೆ ತಿಳಿದಿದೆ. ಆದರೆ ಇಲ್ಲಿ ಶೂನ್ಯತೆಗಳ ಗುಣಲಬ್ಧದ ಬೆಲೆಯನ್ನು ನಮಗೆ ಪ್ರಶ್ನೆಯಲ್ಲಿ ನೇರವಾಗಿ ಕೊಟ್ಟಿದ್ದಾರೆ. ಎಷ್ಟಿದೆ? 2 ಆಗಿದೆ. ಹಾಗಾಗಿ ಶೂನ್ಯತೆಗಳ ಗುಣಲಬ್ಧ ಆಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ಸ್ ಟು 2 ಅಂತ ಬರೆದುಕೊಳ್ಳೋಣ. ಸೊ ಹೀಗೆ ನಾವು ಶೂನ್ಯತೆಗಳ ಮೊತ್ತದ ಬೆಲೆ ಮತ್ತು ಗುಣಲಬ್ಧದ ಬೆಲೆಗಳನ್ನು ಬರೆದುಕೊಂಡ ನಂತರ ನಾವೀಗ ಪ್ರಶ್ನೆಯಲ್ಲಿ ನಮಗೆ ಕಂಡುಹಿಡಿಯಲಿಕ್ಕೆ ಹೇಳಿರುವಂಥ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧಗಳು ಕ್ರಮವಾಗಿ -3 ಮತ್ತು 2 ಆಗಿರುವ ವರ್ಗ ಬಹುಪದೋಕ್ತಿಯನ್ನು ಸೂತ್ರದ ಸಹಾಯದಿಂದ ಕಂಡುಹಿಡಿಯೋಣ. ವಿದ್ಯಾರ್ಥಿಗಳೇ, ನಿಮಗೆಲ್ಲ ತಿಳಿದ ಹಾಗೆ ಶೂನ್ಯತೆಗಳ ಮೊತ್ತ ಆಲ್ಫಾ ಪ್ಲಸ್ ಬೀಟಾ ಹಾಗೆ ಗುಣಲಬ್ಧ ಆಲ್ಫಾ ಇಂಟು ಬೀಟಾ ಆಗಿರುವ ವರ್ಗ ಬಹುಪದೋಕ್ತಿಯ ಆದರ್ಶ ರೂಪವು ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ ಶೂನ್ಯತೆಗಳ ಮೊತ್ತ ಆಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಶೂನ್ಯತೆಗಳ ಗುಣಲಬ್ಧ ಆಲ್ಫಾ ಇಂಟು ಬೀಟಾ ಆಗುತ್ತದೆ. ನಾವೀಗ ಈ ವರ್ಗ ಬಹುಪದೋಕ್ತಿ ಅಂದರೆ ಆದರ್ಶ ರೂಪದ ವರ್ಗ ಬಹುಪದೋಕ್ತಿಯಲ್ಲಿ ಶೂನ್ಯತೆಗಳ ಮೊತ್ತದ ಬೆಲೆ ಆಲ್ಫಾ ಪ್ಲಸ್ ಬೀಟಾ -3 ಹಾಗೆ ಗುಣಲಬ್ಧ ಆಲ್ಫಾ ಇಂಟು ಬೀಟಾದ ಬೆಲೆಗಳನ್ನು ಆದೇಶಿಸೋಣ. ಸೊ ಎಕ್ಸ್ ವರ್ಗವನ್ನು ಇದ್ದ ಹಾಗೆ ಬರೆದುಕೊಳ್ಳೋಣ. ಮೈನಸ್ ಆಲ್ಫಾ ಪ್ಲಸ್ ಬೀಟಾದ ಬೆಲೆ ನಮ್ಗೆ ಕೊಟ್ಟಿದ್ದಾರೆ. ಶೂನ್ಯತೆಗಳ ಮೊತ್ತದ ಬೆಲೆ ಎಷ್ಟು ಕೊಟ್ಟಿದ್ದಾರೆ? -3 ಆಗಿ ಕೊಟ್ಟಿರೋದ್ರಿಂದ ಆಲ್ಫಾ ಪ್ಲಸ್ ಬೀಟಾ ಎಷ್ಟಾಗ್ತದೆ ಅಂದರೆ -3 ಆಗುತ್ತದೆ. ಹಾಗಾಗಿ ನಾವು ಆಲ್ಫಾ ಪ್ಲಸ್ ಬೀಟಾದ ಸ್ಥಾನದಲ್ಲಿ -3 ಬರೆದುಕೊಳ್ಳೋಣ ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಇಂಟು ಬೀಟಾದ ಬೆಲೆ ಅಥವಾ ಶೂನ್ಯತೆಗಳ ಗುಣಲಬ್ಧದ ಬೆಲೆ ನಮಗೆ 2 ಆಗಿ ಕೊಟ್ಟಿರೋದ್ರಿಂದ ಆಲ್ಫಾ ಇಂಟು ಬೀಟಾದ ಸ್ಥಾನದಲ್ಲಿ ನಾವು 2 ಬರೆದುಕೊಳ್ಳೋಣ. ಸೊ ಮುಂದಿನ ಹಂತದಲ್ಲಿ ಈ ಎಕ್ಸ್ ಸ್ಕ್ವೇರನ್ನು ಇದ್ದಾಗೆ ಬರೆದುಕೊಳ್ಳೋಣ. ಮೈನಸ್ ಇಂಟು ಮೈನಸ್ ಪ್ಲಸ್ 3x ಪ್ಲಸ್ 2 ಇದ್ದಾಗೆ ಬರೆದುಕೊಂಡಾಗ ಶೂನ್ಯತೆಗಳ ಮೊತ್ತ -3 ಹಾಗೆ ಗುಣಲಬ್ಧ 2 ಆಗಿರುವ ನಮಗೆ ಕಂಡುಹಿಡಿಯಲಿಕ್ಕೆ ಹೇಳಿರುವಂಥ ವರ್ಗ ಬಹುಪದೋಕ್ತಿಯು ಇಲ್ಲಿ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 3x ಪ್ಲಸ್ 2 ಆಗುತ್ತದೆ. ಹೀಗೆ ನಾವು ಪ್ರಶ್ನೆಯಲ್ಲಿ ಕೇಳಿರುವ ಮೊದಲನೇ ಉಪಪ್ರಶ್ನೆಯನ್ನು ಕಂಡುಹಿಡಿದ ನಂತರ ಅಂದರೆ ಶೂನ್ಯತೆಗಳ ಮೊತ್ತ -3 ಹಾಗೂ ಗುಣಲಬ್ಧ 2 ಆಗಿರುವ ಒಂದು ವರ್ಗ ಬಹುಪದೋಕ್ತಿಯನ್ನು ಕಂಡುಹಿಡಿದ ನಂತರ ನಾವು ಇದೇ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯೋಣ. ಈ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನು ನಾವು ಕಂಡುಹಿಡಿಬೇಕಾದ್ರೆ ಈ ವರ್ಗ ಬಹುಪದೋಕ್ತಿಯನ್ನು ನಾವು ಸಮೀಕರಣ ರೂಪದಲ್ಲಿ ಬರೆದುಕೊಳ್ಬೇಕು. ಅದಕ್ಕೋಸ್ಕರ ನಾನಿಲ್ಲಿ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು 0 ಅಂತ ಬರೆದುಕೊಳ್ತಾ ಇದ್ದೇನೆ. ಅಂದರೆ ಈ ವರ್ಗ ಬಹುಪದೋಕ್ತಿಯನ್ನು ಸಮೀಕರಣ ರೂಪಕ್ಕೆ ಪರಿವರ್ತಿಸ್ತಾ ಇದ್ದೇನೆ. ಸೊ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು 0 ಅಂದರೆ ಎಕ್ಸ್ ಸ್ಕ್ವೇರ್ ಪ್ಲಸ್ 3x ಪ್ಲಸ್ 2 ಇಸ್ ಈಕ್ವಲ್ಸ್ ಟು ಏನಾಗ್ತದೆ? 0 ಆಗ್ತದೆ. ನಾವೀಗ ಈ ವರ್ಗ ಸಮೀಕರಣವನ್ನು ಅಪವರ್ತನ ವಿಧಾನದಿಂದ ಅಪವರ್ತಿಸೋಣ. ಸೊ ಇಲ್ಲಿ 2 ಸಂಖ್ಯೆಗಳನ್ನು ನಾವು ಕಂಡುಹಿಡಿಬೇಕು. ಆ ಸಂಖ್ಯೆಗಳನ್ನು ಗುಣಿಸಿದಾಗ ಬರುವಂಥ ಗುಣಲಬ್ಧ ಎಷ್ಟಾಗಿರಬೇಕಂದ್ರೆ 2 ಆಗಿರಬೇಕು. ಯಾವ ಸಂಖ್ಯೆಗಳನ್ನು ಗುಣಿಸಿ ನೀವು 2 ತಂದಿರ್ತಾರಲ್ವ ಅದೇ ಸಂಖ್ಯೆಗಳನ್ನು ಕೂಡಿಸಿ ಅಥವಾ ಕಳೆದಾಗ ಬರುವ ಉತ್ತರ ಎಷ್ಟಾಗಿರಬೇಕಂದ್ರೆ 3 ಆಗಿರಬೇಕು. ಆ ಸಂಖ್ಯೆಗಳೆಂದರೆ 1 ಮತ್ತು 2 ಆಗಿದೆ. ಯಾಕಂದರೆ 1 ಪ್ಲಸ್ 2 3 ಆದರೆ 1 ಇಂಟು 2 ಏನಾಗ್ತಂದರೆ 2 ಆಗ್ತದೆ. ಸೊ ಹೀಗೆ ಆ ಸಂಖ್ಯೆಗಳನ್ನು ತಿಳಿದುಕೊಂಡ ನಂತರ ನಾವೀಗ ಈ ವರ್ಗ ಸಮೀಕರಣವನ್ನು 2 ಅಪವರ್ತನಗಳ ಗುಣಲಬ್ಧವಾಗಿ ನೇರವಾಗಿ ಬರೆಯಬಹುದು. ಯಾಕಂದರೆ ಇಲ್ಲಿ ಎಕ್ಸ್ ವರ್ಗದ ಸಹಗುಣಕ ಏನಿದೆ? 1 ಇದೆ. ಸೊ ಎಕ್ಸ್ ವರ್ಗದ ಸಹಗುಣಕ 1 ಇದ್ದಾಗ ನೇರವಾಗಿ ಈ ವರ್ಗ ಸಮೀಕರಣವನ್ನು ಈ 2 ಅಪವರ್ತನಗಳ ಗುಣಲಬ್ಧವಾಗಿ ಈ ರೀತಿಯಾಗಿ ಬರೆಯಬಹುದು. ಈ ಮೊದಲನೇ ಅಪವರ್ತನದಲ್ಲಿ ಮೊದಲನೇ ಪದವನ್ನು ಚರಾಕ್ಷರ ಎಕ್ಸ್ ಆಗಿ ಎರಡನೇ ಪದವನ್ನು ಇಲ್ಲಿರುವ ಒಂದು ಸಂಖ್ಯೆ 1 ಆಗಿ ತೆಗೆದುಕೊಳ್ಳೋಣ ಪ್ಲಸ್ 1 ಆಗಿ ಬರೆಯೋಣ. ಹಾಗಾಗಿ ಇದರ ಮೊದಲನೇ ಅಪವರ್ತನ ಎಕ್ಸ್ ಪ್ಲಸ್ 1 ಆಗುತ್ತದೆ. ಎರಡನೇ ಅಪವರ್ತನದಲ್ಲಿ ಮೊದಲನೇ ಪದ ಇಲ್ಲಿರುವ ಚರಾಕ್ಷರ ಎಕ್ಸ್ ಆಗಿ ತೆಗೆದುಕೊಳ್ಳೋಣ. ಹಾಗೆ ಎರಡನೇ ಪದವನ್ನು ಇಲ್ಲಿರುವ ಎರಡನೇ ಸಂಖ್ಯೆ ಪ್ಲಸ್ 2 ಆಗಿ ತೆಗೆದುಕೊಂಡಾಗ ಇದರ ಅಪವರ್ತಿಸಿದ ರೂಪವು ಎಕ್ಸ್ ಪ್ಲಸ್ 1 ಇಂಟು ಎಕ್ಸ್ ಪ್ಲಸ್ 2 ಆಗುತ್ತದೆ ಇಸ್ ಈಕ್ವಲ್ಸ್ ಟು 0. ನಾವೀಗ ಈ 2 ಅಪವರ್ತನಗಳನ್ನು ಪ್ರತ್ಯೇಕವಾಗಿ 0ಗೆ ಸಮಗೊಳಿಸಿ ಈ ರೀತಿಯಾಗಿ 2 ಸಮೀಕರಣಗಳನ್ನು ಮಾಡಿಕೊಳ್ಳಬೇಕು. ಹೀಗೆ ಮಾಡಿಕೊಂಡಾಗ ಇದರ ಮುಂದಿನ ಹಂತವು ಎಕ್ಸ್ ಪ್ಲಸ್ 1 ಇಸ್ ಈಕ್ವಲ್ಸ್ ಟು 0 ಎಕ್ಸ್ ಪ್ಲಸ್ 2 ಇಸ್ ಈಕ್ವಲ್ಸ್ ಟು 0 ಆಗುತ್ತದೆ. ನಾವೀಗ ಈ 2 ಸಮೀಕರಣಗಳನ್ನು ಬಿಡಿಸಿ ಎಕ್ಸ್ನ ಬೆಲೆಗಳನ್ನು ಕಂಡುಹಿಡಿಯೋಣ. ಸೊ ಈ ಸಮೀಕರಣದಲ್ಲಿ ಪ್ಲಸ್ 1 ಬಲಭಾಗ ಸ್ಥಳಾಂತರಿಸಿದಾಗ -1 ಆಗುತ್ತದೆ. ಹಾಗೆ ಈ ಸಮೀಕರಣದಲ್ಲಿ ಪ್ಲಸ್ 2 ಬಲಭಾಗ ಸ್ಥಳಾಂತರಿಸಿದಾಗ -2 ಆಗುತ್ತದೆ. ಈ ಎಕ್ಸ್ನ ಬೆಲೆಗಳೇ ಈ ಬಹುಪದೋಕ್ತಿಯ ಶೂನ್ಯತೆಗಳಾಗಿರೋದ್ರಿಂದ ಈ ಕೊಟ್ಟಂಥ ಬಹುಪದೋಕ್ತಿಯ ಶೂನ್ಯತೆಗಳು -1 ಮತ್ತು -2 ಆಗುತ್ತವೆ. ಆದರೆ ಶೂನ್ಯತೆಗಳನ್ನು ನಾವು ಆಲ್ಫಾ ಮತ್ತು ಬೀಟಾಗಳಾಗಿ ತೆಗೆದುಕೊಂಡಿರೋದ್ರಿಂದ ನಾವಿಲ್ಲಿ ಶೂನ್ಯತೆಗಳು ಆಲ್ಫಾ ಅಂದರೆ ಎಕ್ಸ್ನ ಒಂದು ಬೆಲೆ -1 ಆಗಿ, ಅದೇ ರೀತಿ ಬೀಟಾ ಎಕ್ಸ್ನ ಮತ್ತೊಂದು ಬೆಲೆ -2 ಆಗಿ ಬರೆದುಕೊಳ್ಬೇಕು. ಆದ್ದರಿಂದ ಇಲ್ಲಿ ಶೂನ್ಯತೆಗಳು ಆಲ್ಫಾ -1 ಎಕ್ಸ್ನ ಬೆಲೆ ಮತ್ತು ಬೀಟಾ ಎಕ್ಸ್ನ ಬೆಲೆ -2 ಆಗಿವೆ. ಸೊ ನಾವೀಗ LBA ನೋಟ್ಸಲ್ಲಿರುವ ಮತ್ತೊಂದು 3 ಮಾರ್ಕ್ಸಿನ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಪ್ರಶ್ನೆ ಈ ರೀತಿಯಾಗಿದೆ. ಶೂನ್ಯತೆಗಳ ಮೊತ್ತ ಹಾಗೂ ಗುಣಲಬ್ಧಗಳು ಕ್ರಮವಾಗಿ 7 ಮತ್ತು 12 ಆಗಿರುವ ಒಂದು ವರ್ಗ ಬಹುಪದೋಕ್ತಿಯನ್ನು ಬರೆಯಿರಿ ಹಾಗೂ ಈ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಈ ಪ್ರಶ್ನೆಯು ಸಹ ಹಿಂದಿನ ಪ್ರಶ್ನೆಯ ರೀತಿಯಲ್ಲೇ ಇದೆ.
ಸೊ ಹಿಂದಿನ ಪ್ರಶ್ನೆಯನ್ನು ಬಿಡಿಸಿದ ರೀತಿಯಲ್ಲಿ ನಾವು ಈ ಪ್ರಶ್ನೆಯನ್ನು ಬಿಡಿಸಬೇಕು. ಸೊ ಮೊದಲಿಗೆ ನಾವು ಪ್ರಶ್ನೆಯಲ್ಲಿ ಕಂಡುಹಿಡಿಯಲಿಕ್ಕೆ ಹೇಳಿರುವಂಥ ಶೂನ್ಯತೆಗಳ ಮೊತ್ತ 7 ಗುಣಲಬ್ಧ 12 ಆಗಿರುವ ಒಂದು ವರ್ಗ ಬಹುಪದೋಕ್ತಿಯನ್ನು ಕಂಡುಹಿಡಿಯೋಣ. ಸೊ ವಿದ್ಯಾರ್ಥಿಗಳೇ, ನಿಮಗೆಲ್ಲ ತಿಳಿದ ಹಾಗೆ ಆಲ್ಫಾ ಮತ್ತು ಬೀಟಾಗಳು ಯಾವುದೇ ಒಂದು ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳಾಗಿದ್ದಾಗ ಆ ಶೂನ್ಯತೆಗಳ ಮೊತ್ತವನ್ನು ಕಂಡುಹಿಡಿಯುವ ಸೂತ್ರವು ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ಸ್ ಟು ಮೈನಸ್ ಬಿ ಭಾಗಿಸು ಎ ಆಗುತ್ತದೆ ಎಂಬುದು ನಮಗೆ ತಿಳಿದಿದೆ. ಸೊ ಅದನ್ನೇ ನಾವಿಲ್ಲಿ ಬರೆದುಕೊಳ್ಳೋಣ. ಆಲ್ಫಾ ಮತ್ತು ಬೀಟಾಗಳು ಶೂನ್ಯತೆಗಳಾಗಿದ್ದಾಗ ಶೂನ್ಯತೆಗಳ ಮೊತ್ತ ಆಲ್ಫಾ ಪ್ಲಸ್ ಬೀಟಾ ನಮಗೆ ಶೂನ್ಯತೆಗಳ ಮೊತ್ತದ ಬೆಲೆಯನ್ನು ಕೊಟ್ಟಿರೋದ್ರಿಂದ ಶೂನ್ಯತೆಗಳ ಮೊತ್ತವನ್ನು ನಮಗೆ 7 ಆಗಿ ಕೊಟ್ಟಿರೋದ್ರಿಂದ ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ಸ್ ಟು ಶೂನ್ಯತೆಗಳ ಮೊತ್ತ 7 ಅಂತ ಬರೆದುಕೊಳ್ಳೋಣ. ಅದೇ ರೀತಿ ಶೂನ್ಯತೆಗಳು ಆಲ್ಫಾ ಮತ್ತು ಬೀಟಾಗಳಾಗಿದ್ದಾಗ ಶೂನ್ಯತೆಗಳ ಗುಣಲಬ್ಧವನ್ನು ಕಂಡುಹಿಡಿಯುವ ಸೂತ್ರ ಆಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ಸ್ ಟು ಸಿ ಭಾಗಿಸು ಎ ಎಂಬುದು ನಮಗೆ ತಿಳಿದಿದೆ. ಆದರೆ ನಮಗೆ ಪ್ರಶ್ನೆಯಲ್ಲಿ ಕೊಟ್ಟಂಥ ಬಹುಪದೋಕ್ತಿಯ ಶೂನ್ಯತೆಗಳ ಗುಣಲಬ್ಧವನ್ನು ಎಷ್ಟು ಕೊಟ್ಟಿದ್ದಾರೆ ಅಂದರೆ 12 ಆಗಿ ಕೊಟ್ಟಿರೋದ್ರಿಂದ ಇಲ್ಲಿ ಶೂನ್ಯತೆಗಳ ಗುಣಲಬ್ಧ ಆಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ಸ್ ಟು 12 ಅಂತ ಬರೆದುಕೊಳ್ಳೋಣ. ಹೀಗೆ ನಾವು ಶೂನ್ಯತೆಗಳ ಮೊತ್ತ ಆಲ್ಫಾ ಪ್ಲಸ್ ಬೀಟಾ ಹಾಗೆ ಶೂನ್ಯತೆಗಳ ಗುಣಲಬ್ಧ ಆಲ್ಫಾ ಇಂಟು ಬೀಟಾದ ಬೆಲೆಗಳನ್ನು ಬರೆದುಕೊಂಡ ನಂತರ ನಾವೀಗ ಶೂನ್ಯತೆಗಳ ಮೊತ್ತ 7 ಹಾಗೆ ಗುಣಲಬ್ಧ 12 ಆಗಿರುವಂಥ ವರ್ಗ ಬಹುಪದೋಕ್ತಿಯನ್ನು ಸೂತ್ರದ ಸಹಾಯದಿಂದ ಕಂಡುಹಿಡಿಯೋಣ. ವಿದ್ಯಾರ್ಥಿಗಳೇ, ನಿಮಗೆಲ್ಲ ತಿಳಿದ ಹಾಗೆ ಶೂನ್ಯತೆಗಳ ಮೊತ್ತ ಆಲ್ಫಾ ಪ್ಲಸ್ ಬೀಟಾ ಹಾಗೆ ಗುಣಲಬ್ಧ ಆಲ್ಫಾ ಇಂಟು ಬೀಟಾ ಆಗಿರುವ ವರ್ಗ ಬಹುಪದೋಕ್ತಿಯ ಆದರ್ಶ ರೂಪವು ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಇಂಟು ಬೀಟಾ ಆಗುತ್ತದೆ. ನಾವೀಗ ಈ ಆದರ್ಶ ರೂಪದ ವರ್ಗ ಬಹುಪದೋಕ್ತಿಯಲ್ಲಿ ಶೂನ್ಯತೆಗಳ ಮೊತ್ತದ ಬೆಲೆ 7 ಹಾಗೆ ಶೂನ್ಯತೆಗಳ ಗುಣಲಬ್ಧದ ಬೆಲೆ ಆಲ್ಫಾ ಇಂಟು ಬೀಟಾದ ಬೆಲೆ 12 ಆದೇಶಿಸಿ ನಮಗೆ ಪ್ರಶ್ನೆಯಲ್ಲಿ ಕಂಡುಹಿಡಿಯಲಿಕ್ಕೆ ಹೇಳಿರುವಂಥ ವರ್ಗ ಬಹುಪದೋಕ್ತಿಯನ್ನು ಬರೆಯೋಣ. ಸೊ ಇಲ್ಲಿ ಎಕ್ಸ್ ವರ್ಗವನ್ನು ಇದ್ದ ಹಾಗೆ ಬರೆದುಕೊಳ್ಳೋಣ. ಮೈನಸ್ ಆಲ್ಫಾ ಪ್ಲಸ್ ಬೀಟಾದ ಬೆಲೆ 7 ಆಗಿದೆ, 7 ಆದೇಶಿಸೋಣ. ಸೊ ಇಂಟು ಎಕ್ಸ್ ಅನ್ನು ಇದ್ದ ಹಾಗೆ ಬರೆದುಕೊಳ್ಳೋಣ. ಪ್ಲಸ್ ಆಲ್ಫಾ ಇಂಟು ಬೀಟಾದ ಬೆಲೆ ಎಷ್ಟು ಬಂದಿದೆ? 12 ಕೊಟ್ಟಿದ್ದಾರೆ. 12 ಆಲ್ಫಾ ಇಂಟು ಬೀಟಾದ ಸ್ಥಾನದಲ್ಲಿ ಬರೆದುಕೊಂಡಾಗ ನಮಗೆ ಪ್ರಶ್ನೆಯಲ್ಲಿ ಕಂಡುಹಿಡಿಯಲಿಕ್ಕೆ ಹೇಳಿರುವಂಥ ಶೂನ್ಯತೆಗಳ ಮೊತ್ತ 7 ಹಾಗೂ ಗುಣಲಬ್ಧ 12 ಆಗಿರುವ ಒಂದು ವರ್ಗ ಬಹುಪದೋಕ್ತಿಯು ಇಲ್ಲಿ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ 7x ಪ್ಲಸ್ 12 ಆಗುತ್ತದೆ. ಹೀಗೆ ನಾವು ಪ್ರಶ್ನೆಯಲ್ಲಿ ನಮಗೆ ಕಂಡುಹಿಡಿಯಲಿಕ್ಕೆ ಹೇಳಿರುವಂಥ ಈ ವರ್ಗ ಬಹುಪದೋಕ್ತಿಯನ್ನು ಕಂಡುಹಿಡಿದ ನಂತರ ನಾವೀಗ ಪ್ರಶ್ನೆಯಲ್ಲಿ ಕೇಳಿರುವಂಥ ಇದೇ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯೋಣ. ಈ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಬೇಕಾದ್ರೆ ನಾವು ಈ ವರ್ಗ ಬಹುಪದೋಕ್ತಿಯನ್ನು ಸಮೀಕರಣ ರೂಪದಲ್ಲಿ ಬರೆದುಕೊಳ್ಬೇಕು. ಅಂದರೆ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು 0 ರೂಪದಲ್ಲಿ ಬರೆದುಕೊಳ್ಬೇಕು. ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು 0 ಆದರೆ ಎಕ್ಸ್ ಸ್ಕ್ವೇರ್ ಮೈನಸ್ 7x ಪ್ಲಸ್ 12 ಇಸ್ ಈಕ್ವಲ್ಸ್ ಟು 0 ಆಗುತ್ತದೆ. ನಾವೀಗ ಈ ವರ್ಗ ಸಮೀಕರಣವನ್ನು ಅಪವರ್ತನ ವಿಧಾನದಿಂದ ಬಿಡಿಸಿ ಎಕ್ಸ್ನ ಬೆಲೆಗಳನ್ನು ಕಂಡುಹಿಡಿದು ಅದರಿಂದ ಶೂನ್ಯತೆಗಳನ್ನು ಬರೆಯೋಣ. ಸೊ ಇಲ್ಲಿ ನಾವು 2 ಸಂಖ್ಯೆಗಳನ್ನು ಕಂಡುಹಿಡಿಯಬೇಕು. ಆ ಸಂಖ್ಯೆಗಳನ್ನು ಗುಣಿಸಿದಾಗ ಬರುವಂಥ ಗುಣಲಬ್ಧ ಎಷ್ಟಾಗಿರಬೇಕಂದ್ರೆ 12 ಆಗಿರಬೇಕು. ಯಾವ ಸಂಖ್ಯೆಗಳನ್ನು ಗುಣಿಸಿ ನೀವು 12 ತಂದಿರ್ತೀರಲ್ವ ಅದೇ ಸಂಖ್ಯೆಗಳನ್ನು ಕೂಡಿಸಿ ಅಥವಾ ಕಳೆದಾಗ ಬರುವ ಮೊತ್ತ ಎಷ್ಟಾಗಿರ್ಬೇಕಂದ್ರೆ -7 ಆಗಿರಬೇಕು. ಆ ಸಂಖ್ಯೆಗಳೆಂದರೆ -3 ಮತ್ತು -4 ಆಗಿದೆ. ಯಾಕಂದರೆ -3 -4 ಅಂದರೆ -7 ಆಗುತ್ತದೆ. ಅದೇ ರೀತಿ ಇದೇ ಸಂಖ್ಯೆಗಳನ್ನು ಗುಣಿಸಿದಾಗ -3 ಮತ್ತು -4 ಗುಣಿಸಿದಾಗ ಬರುವ ಗುಣಲಬ್ಧ -× -ಪ್ಲಸ್ 3×4 12 ಆಗುತ್ತದೆ. ಸೊ ಹೀಗೆ ನಾವು ಆ ಸಂಖ್ಯೆಗಳನ್ನು ಕಂಡುಹಿಡಿದ ನಂತರ ನಾವೀಗ ಈ ವರ್ಗ ಸಮೀಕರಣವನ್ನು 2 ಅಪವರ್ತನಗಳು ಗುಣಲಬ್ಧವಾಗಿ ನೇರವಾಗಿ ಬರೀಬಹುದು. ಯಾಕಂದರೆ ಇಲ್ಲಿ ಎಕ್ಸ್ ವರ್ಗದ ಸಹಗುಣಕ 1 ಇರೋದರಿಂದ ನಾವು ನೇರವಾಗಿ ಈ ವರ್ಗ ಸಮೀಕರಣವನ್ನು 2 ಅಪವರ್ತನಗಳ ಗುಣಲಬ್ಧವಾಗಿ ಬರೆಯಬಹುದು. ಈ ಮೊದಲನೇ ಅಪವರ್ತನದಲ್ಲಿ ಮೊದಲನೇ ಪದ ಚರಾಕ್ಷರ ಎಕ್ಸ್ ಆಗಿ ಬರೆದುಕೊಳ್ಳೋಣ. ಹಾಗೆ ಎರಡನೇ ಪದವನ್ನು ಇಲ್ಲಿರುವ ಒಂದು ಸಂಖ್ಯೆ -3 ಆಗಿ ಬರೆದುಕೊಳ್ಳೋಣ. ಹಾಗೆ ಎರಡನೇ ಅಪವರ್ತನದಲ್ಲಿ ಮೊದಲನೇ ಪದ ಚರಾಕ್ಷರ ಎಕ್ಸ್ ಆಗಿ ಬರೆದುಕೊಳ್ಳಬೇಕು. ಎರಡನೇ ಪದವನ್ನು ಇಲ್ಲಿರುವ ಎರಡನೇ ಸಂಖ್ಯೆ -4 ಆಗಿ ಬರೆದಾಗ ಇದರ ಮುಂದಿನ ಹಂತವು ಅಂದರೆ ಅಪವರ್ತಿಸಿದ ನಂತರ ಇದರ ಮುಂದಿನ ಹಂತ ಏನಾಗ್ತದೆ ಅಂದರೆ x - 3 × x - 4 ಇಸ್ ಈಕ್ವಲ್ಸ್ ಟು 0 ಆಗುತ್ತದೆ. ನಾವೀಗ ಇವೆರಡು ಅಪವರ್ತನಗಳನ್ನು ಪ್ರತ್ಯೇಕವಾಗಿ 0ಗೆ ಸಮಗೊಳಿಸಿ ಈ ರೀತಿಯಾಗಿ 2 ಸಮೀಕರಣಗಳನ್ನು ಮಾಡಿಕೊಳ್ಳಬೇಕು. ಹೀಗೆ ಮಾಡಿಕೊಂಡಾಗ ಇದರ ಮುಂದಿನ ಹಂತವು x - 3 ಇಸ್ ಈಕ್ವಲ್ಸ್ ಟು 0 ಮತ್ತು x - 4 ಇಸ್ ಈಕ್ವಲ್ಸ್ ಟು 0 ಆಗುತ್ತದೆ. ನಾವೀಗ ಈ ಸಮೀಕರಣಗಳನ್ನು ಬಿಡಿಸೋಣ. ಈ -3 ಬಲಭಾಗಕ್ಕೆ ಸ್ಥಳಾಂತರಿಸಿದಾಗ +3 ಆಗುತ್ತದೆ. ಆದ್ದರಿಂದ ಇಲ್ಲಿ x ನ ಬೆಲೆಯು +3 ಆಗುತ್ತದೆ. ಹಾಗೆ ಇಲ್ಲಿ -4 ಬಲಭಾಗಕ್ಕೆ ಸ್ಥಳಾಂತರಿಸಿದಾಗ +4 ಆಗುತ್ತದೆ. ಆದ್ದರಿಂದ ಇಲ್ಲಿ x ನ ಬೆಲೆಯು +4 ಆಗುತ್ತದೆ. ಈ x ನ ಬೆಲೆಗಳೇ ಈ ಬಹುಪದೋಕ್ತಿಯ ಶೂನ್ಯತೆಗಳಾಗಿವೆ. ಆದ್ದರಿಂದ ಇಲ್ಲಿ ಶೂನ್ಯತೆಗಳು 3 ಮತ್ತು 4 ಆಗಿವೆ. ಆದರೆ ಶೂನ್ಯತೆಗಳನ್ನು ನಾವು ಆಲ್ಫಾ ಮತ್ತು ಬೀಟಾ ಆಗಿ ತೆಗೆದುಕೊಂಡಿರೋದ್ರಿಂದ ನಾವಿಲ್ಲಿ ಶೂನ್ಯತೆಗಳು ಆಲ್ಫಾ x ನ ಒಂದು ಬೆಲೆ 3 ಮತ್ತು ಬೀಟಾ x ನ ಮತ್ತೊಂದು ಬೆಲೆ 4 ಅಂತ ಬರೆಯಬೇಕು. ಅಂದರೆ ಶೂನ್ಯತೆಗಳು ಆಲ್ಫಾ = 3 ಮತ್ತು ಬೀಟಾ = 4 ಅಂತ ಬರೆಯಬೇಕು. ಸೊ ಹಾಗೆ ನಾವೀಗ ಈ ವರ್ಷದ LBA ನೋಟ್ಸಲ್ಲಿರುವಂಥ 4 ಮಾರ್ಕ್ಸಿನ ಒಂದು ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. 4 ಮಾರ್ಕ್ಸಿನ ಒಂದೇ ಒಂದು ಪ್ರಶ್ನೆಯನ್ನು ಈ ವರ್ಷದ LBA ನೋಟ್ಸಲ್ಲಿ ಕೊಟ್ಟಿದ್ದಾರೆ. ಪ್ರಶ್ನೆ ಈ ರೀತಿಯಾಗಿದೆ: ನಕ್ಷೆಯಲ್ಲಿ ಪ್ರತಿನಿಧಿಸಲಾಗಿರುವ
ನೋಡಿ ಇಲ್ಲೊಂದು ನಕ್ಷೆಯನ್ನು ಕೊಟ್ಟಿದ್ದಾರೆ. ಬಹುಪದೋಕ್ತಿಯನ್ನು ಕಂಡುಹಿಡಿಯಿರಿ ಮತ್ತು ಅದರ ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿ ಅಂತ ಹೇಳಿದ್ದಾರೆ. ಈ ಪ್ರಶ್ನೆಯು ಸಹ ಹಿಂದಿನ ಪ್ರಶ್ನೆಯ ರೀತಿಯಲ್ಲಿ ಇದೆ. ಅದೇ ರೀತಿ ಈ ಪ್ರಶ್ನೆಯನ್ನು ಬಿಡಿಸಬೇಕು. ಸೊ ಪ್ರಶ್ನೆಯಲ್ಲಿ ನಮಗೆ ಏನು ಕೊಟ್ಟಿದ್ದಾರೆ, ಒಂದು ನಕ್ಷೆಯನ್ನು ಕೊಟ್ಟಿದ್ದಾರೆ. ಈ ನಕ್ಷೆಯ ಸಹಾಯದಿಂದ ಏನು ಮಾಡಬೇಕಂದ್ರೆ ಇದರ ಶೂನ್ಯತೆಗಳನ್ನು ಕಂಡುಹಿಡಿಬೇಕು. ತದನಂತರ ಆ ಶೂನ್ಯತೆಗಳಿಂದ ನಾವು ಪ್ರಶ್ನೆಯಲ್ಲಿ ಕೇಳಿರುವ ಈ ಬಹುಪದೋಕ್ತಿಯನ್ನು ಕಂಡುಹಿಡಿಬೇಕು. ಅದಾದ ನಂತರ ನಾವು ಪ್ರಶ್ನೆಯಲ್ಲಿ ಕೇಳಿದ ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಬೇಕು. ಸೊ ವಿದ್ಯಾರ್ಥಿಗಳೇ, ಇಲ್ಲಿ ನಮಗೆ ನೀಡಿರುವ y = p of x ನಕ್ಷೆಯು x ಅಕ್ಷವನ್ನು ಎರಡು ಬಿಂದುಗಳಲ್ಲಿ ಛೇದಿಸ್ತಾ ಇದೆ. ಈ ಬಿಂದುಗಳೇ ಈ y = p of x ಈ ಬಹುಪದೋಕ್ತಿಯ ಶೂನ್ಯತೆಗಳಾಗಿದೆ. ಅಂದರೆ y = p of x ಈ ನಕ್ಷೆಯು ಪ್ರತಿನಿಧಿಸುವ ಬಹುಪದೋಕ್ತಿಯ ಶೂನ್ಯತೆಗಳು ಇಲ್ಲಿ -1 ಮತ್ತು 4 ಆಗಿದೆ. ಅಂದರೆ ಈ ನಕ್ಷೆಯು x ಅಕ್ಷವನ್ನು ಯಾವ ಬಿಂದುಗಳಲ್ಲಿ ಛೇದಿಸ್ತಾ ಇದೆಯಲ್ಲ ಆ ಬಿಂದುಗಳೇ ಕೊಟ್ಟಂಥ ಬಹುಪದೋಕ್ತಿಯ ಶೂನ್ಯತೆಗಳಾಗಿರುತ್ತದೆ. ಸೊ ಹಾಗಾಗಿ ನಾವಿಲ್ಲಿ ಈ ಬಹುಪದೋಕ್ತಿಯ ಶೂನ್ಯತೆಗಳು -1 ಮತ್ತು 4 ಅಂತ ಬರೆಯಬೇಕು. ಸಾಮಾನ್ಯವಾಗಿ ನಾವು ಶೂನ್ಯತೆಗಳನ್ನು ಆಲ್ಫಾ ಮತ್ತು ಬೀಟಾಗಳಾಗಿ ಸೂಚಿಸುತ್ತೇವೆ. ಹಾಗಾಗಿ ಶೂನ್ಯತೆಗಳು ಇಲ್ಲಿ ಆಲ್ಫಾ -1 ಮತ್ತು ಬೀಟಾ 4 ಆಗಿದೆ ಅಂತ ಬರೆದುಕೊಳ್ಬೇಕು. ಯಾಕಂದರೆ ಈ ನಕ್ಷೆಯು ಎಕ್ಸ್ ಅಕ್ಷವನ್ನು -1 ಮತ್ತು 4ರಲ್ಲಿ ಛೇದಿಸ್ತಾ ಇರೋದ್ರಿಂದ ಒಂದು ಶೂನ್ಯತೆ -1 ಆಗಿದ್ದರೆ ಇನ್ನೊಂದು ಶೂನ್ಯತೆ +4 ಆಗುತ್ತದೆ. ಸೊ ಹೀಗೆ ನಾವು ನಕ್ಷೆಯ ಸಹಾಯದಿಂದ ಶೂನ್ಯತೆಗಳ ಬೆಲೆಗಳನ್ನು ಕಂಡುಹಿಡಿದ ನಂತರ ನಾವೀಗ ಪ್ರಶ್ನೆಯಲ್ಲಿ ಕೇಳಿರುವಂತಹ ಬಹುಪದೋಕ್ತಿಯನ್ನು ಕಂಡುಹಿಡಿಬೇಕು. ಈ ನಕ್ಷೆಯ ಸಹಾಯದಿಂದ ಆ ಬಹುಪದೋಕ್ತಿಯನ್ನು ಕಂಡುಹಿಡಿಬೇಕಾದ್ರೆ ನಮಗೆ ಶೂನ್ಯತೆಗಳ ಮೊತ್ತ ಮತ್ತು ಶೂನ್ಯತೆಗಳ ಗುಣಲಬ್ಧದ ಅಗತ್ಯ ಇದೆ. ಹಾಗಾಗಿ ಮೊದಲಿಗೆ ನಾವು ಶೂನ್ಯತೆಗಳ ಮೊತ್ತವನ್ನು ಕಂಡುಹಿಡಿದುಕೊಳ್ಳೋಣ. ಶೂನ್ಯತೆಗಳ ಮೊತ್ತವು ಆಲ್ಫಾ ಪ್ಲಸ್ ಬೀಟಾ ಆಗಿದೆ. ನಾವೀಗ ಆಲ್ಫಾ ಮತ್ತು ಬೀಟಾದ ಬೆಲೆಗಳನ್ನು ಆದೇಶಿಸೋಣ. ಆಲ್ಫಾದ ಬೆಲೆ -1 ಪ್ಲಸ್ ಬೀಟಾದ ಬೆಲೆ 4 ಆಗಿದೆ. -1 + 4 ಅಂದರೆ 3 ಆಗುವುದರಿಂದ ಇಲ್ಲಿ ಶೂನ್ಯತೆಗಳ ಮೊತ್ತದ ಬೆಲೆಯು +3 ಆಗುತ್ತದೆ. ಇದೇ ರೀತಿ ನಾವೀಗ ಶೂನ್ಯತೆಗಳ ಗುಣಲಬ್ಧವನ್ನು ಸಹ ಕಂಡುಹಿಡಿದುಕೊಳ್ಳೋಣ. ಶೂನ್ಯತೆಗಳ ಗುಣಲಬ್ಧ ಆಲ್ಫಾ ಇಂಟು ಬೀಟಾ. ಆಲ್ಫಾದ ಬೆಲೆ -1 ಇಂಟು ಬೀಟಾದ ಬೆಲೆ 4 ಆಗಿದೆ. ಸೊ ಮೈನಸ್ ಇಂಟು ಪ್ಲಸ್ -4 ಅಂದರೆ 4 ಆಗುವುದರಿಂದ ಇಲ್ಲಿ ಆಲ್ಫಾ ಇಂಟು ಬೀಟಾದ ಬೆಲೆ -4 ಆಗುತ್ತದೆ. ಹೀಗೆ ನಾವು ಶೂನ್ಯತೆಗಳ ಮೊತ್ತದ ಬೆಲೆ ಹಾಗೂ ಶೂನ್ಯತೆಗಳ ಗುಣಲಬ್ಧ ಆಲ್ಫಾ ಇಂಟು ಬೀಟಾದ ಬೆಲೆಯನ್ನು ಕಂಡುಹಿಡಿದ ನಂತರ ನಾವೀಗ ನಮಗೆ ಪ್ರಶ್ನೆಯಲ್ಲಿ ಕಂಡುಹಿಡಲಿಕ್ಕೆ ಹೇಳಿರುವಂಥ ಈ ನಕ್ಷೆಯಲ್ಲಿ ಪ್ರತಿನಿಧಿಸಲಾಗಿರುವ ಈ ಬಹುಪದೋಕ್ತಿಯನ್ನು ಕಂಡುಹಿಡಿಯೋಣ. ಶೂನ್ಯತೆಗಳ ಮೊತ್ತ ಆಲ್ಫಾ ಪ್ಲಸ್ ಬೀಟಾ ಮತ್ತು ಗುಣಲಬ್ಧ ಆಲ್ಫಾ ಇಂಟು ಬೀಟಾ ಆಗಿರುವ ಅಪೇಕ್ಷಿತ ವರ್ಗ ಬಹುಪದೋಕ್ತಿಯು p of x = x² - ಆಲ್ಫಾ ಪ್ಲಸ್ ಬೀಟಾ ಇಂಟು x ಪ್ಲಸ್ ಆಲ್ಫಾ ಇಂಟು ಬೀಟಾ ಎಂಬುದು ನಮಗೆ ತಿಳಿದಿದೆ. ಅದನ್ನೇ ನಾವಿಲ್ಲಿ ಬರೆದುಕೊಳ್ಳೋಣ. ಸೊ ಮುಂದಿನ ಹಂತದಲ್ಲಿ ಈ x² ಇದ್ದ ಹಾಗೆ ಬರೆದುಕೊಳ್ಳೋಣ. ಮೈನಸನ್ನು ಇದ್ದ ಹಾಗೆ ಬರೆಯೋಣ. ಆಲ್ಫಾ ಪ್ಲಸ್ ಬೀಟಾದ ಬೆಲೆ 3 ಆಗಿರೋದ್ರಿಂದ ಆಲ್ಫಾ ಪ್ಲಸ್ ಬೀಟಾದ ಸ್ಥಾನದಲ್ಲಿ 3 ಬರೆಯೋಣ. ಎಕ್ಸನ್ನು ಇದ್ದ ಹಾಗೆ ಬರೆದುಕೊಳ್ಳೋಣ. ಪ್ಲಸ್ ಆಲ್ಫಾ ಇಂಟು ಬೀಟಾದ ಬೆಲೆ -4 ಆಗಿರೋದ್ರಿಂದ ಇಲ್ಲಿ ಬ್ರ್ಯಾಕೆಟ್ ಹಾಕೊಂಡು -4 ಅಂತ ಬರಿಬೋದು, ಅಥವಾ ನೇರವಾಗಿ ಪ್ಲಸ್ ಇಂಟು -4 ಅಂತ ಬರಿಬೋದು. ಸೊ ಆದ್ದರಿಂದ ನಮಗಿಲ್ಲಿ ಕಂಡುಹಿಡಲಿಕ್ಕೆ ಹೇಳಿರುವಂಥ ನಕ್ಷೆಯಲ್ಲಿ ಪ್ರತಿನಿಧಿಸಲಾಗಿರುವ ಈ ವರ್ಗ ಬಹುಪದೋಕ್ತಿಯು ಏನಾಗ್ತದೆ ಅಂದರೆ p of x = x² - 3x - 4 ಆಗುತ್ತದೆ. ಸೊ ಹೀಗೆ ನಾವು ಪ್ರಶ್ನೆಯಲ್ಲಿ ಕೇಳಿರುವ ಈ ವರ್ಗ ಬಹುಪದೋಕ್ತಿಯನ್ನು ನಕ್ಷೆಯ ಸಹಾಯದಿಂದ ಕಂಡುಹಿಡಿದ ನಂತರ ನಾವೀಗ ಇದೇ ಪ್ರಶ್ನೆಯಲ್ಲಿ ನೀಡಿರುವಂತಹ ಈ ಬಹುಪದೋಕ್ತಿಯ ಶೂನ್ಯತೆಗಳು ಹಾಗೂ ಈ ಬಹುಪದೋಕ್ತಿಯ ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡೋಣ. ಅದಕ್ಕಿಂತ ಪೂರ್ವದಲ್ಲಿ ನಾವು ಈ ಬಹುಪದೋಕ್ತಿಯಲ್ಲಿರುವ x ವರ್ಗದ ಸಹಗುಣಕ a ನ ಬೆಲೆ, x ನ ಸಹಗುಣಕ b ನ ಬೆಲೆ ಹಾಗೂ ಸ್ಥಿರಾಂಕ c ನ ಬೆಲೆಗಳನ್ನು ಬರೆದುಕೊಳ್ಳೋಣ. ಇಲ್ಲಿ x ವರ್ಗದ ಸಹಗುಣಕ 1 ಆಗಿರೋದ್ರಿಂದ a = 1 ಆಗುತ್ತದೆ. ಅದೇ ರೀತಿ x ನ ಸಹಗುಣಕ -3 ಆಗಿರೋದ್ರಿಂದ b ನ ಬೆಲೆ -3 ಆಗುತ್ತದೆ. ಹಾಗೆ ಸ್ಥಿರಾಂಕ -4 ಆಗಿರೋದ್ರಿಂದ c ನ ಬೆಲೆ 4 ಆಗುತ್ತದೆ. ಸೊ ಹೀಗೆ ನಾವು ಈ ಬಹುಪದೋಕ್ತಿಯ ಸಹಗುಣಗಳನ್ನು ಕಂಡುಹಿಡಿದ ನಂತರ ನಾವೀಗ ಈ ಬಹುಪದೋಕ್ತಿಯ ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ಶೂನ್ಯತೆಗಳ ಮೊತ್ತ ಮತ್ತು ಶೂನ್ಯತೆಗಳ ಗುಣಲಬ್ಧ ಈ ಸೂತ್ರಗಳ ಆಧಾರದ ಮೇಲೆ, ಅಂದರೆ ಈ ಸೂತ್ರಗಳನ್ನು ಬಳಸಿಕೊಂಡು ತಾಳೆಯನ್ನು ನೋಡೋಣ. ಅದಕ್ಕೋಸ್ಕರ ಮೊದಲಿಗೆ ನಾನು ಶೂನ್ಯತೆಗಳ ಮೊತ್ತದ ಸೂತ್ರವನ್ನು ಬರೆದುಕೊಂಡಿದ್ದೇನೆ. ಶೂನ್ಯತೆಗಳ ಮೊತ್ತ = ಆಲ್ಫಾ ಪ್ಲಸ್ ಬೀಟಾ = -b/a ಆಗಿದೆ. ಇಲ್ಲಿ ಆಲ್ಫಾ ಮತ್ತು ಬೀಟಾಗಳು ಶೂನ್ಯತೆಗಳಾದರೆ b ಮತ್ತು ಎಗಳು ಈ ಬಹುಪದೋಕ್ತಿಯ ಸಹಗುಣಕಗಳಾಗಿವೆ. ಸೊ ನಾವೀಗ ಈ ಸೂತ್ರದಲ್ಲಿ ಆಲ್ಫಾ, ಬೀಟಾ ಹಾಗೂ b ಮತ್ತು a ನ ಬೆಲೆಗಳನ್ನು ಆದೇಶಿಸೋಣ. ಆಲ್ಫಾದ ಬೆಲೆ -1 ಆಗಿದೆ, -1 ಬರೆದುಕೊಳ್ಳೋಣ. ಪ್ಲಸ್ ಬೀಟಾದ ಬೆಲೆ ಎಷ್ಟಿದೆ? 4 ಇದೆ, 4 ಬರೆದುಕೊಳ್ಳೋಣ. = ಮೈನಸನ್ನು ಇದ್ದಾಗೆ ಬರೆದುಕೊಳ್ಳೋಣ. ಬಿ ನ ಬೆಲೆ -3 ಆಗಿರೋದ್ರಿಂದ ಬ್ರ್ಯಾಕೆಟಲ್ಲಿ -3 ಅಂತ ಬರೆಯೋಣ. ಎ ನ ಬೆಲೆ ಎಷ್ಟಾಗಿದೆ ಅಂದರೆ 1 ಆಗಿದೆ. ಎ ಅನ್ನು ಛೇದದಲ್ಲಿ
ಆ್ಯಸ್ ಇಟ್ ಈಸ್ ಬರೆಯೋಣ. ಸೊ -1 + 4 ಅಂದರೆ +3 ಆಗುತ್ತದೆ. ಈಸ್ ಈಕ್ವಲ್ಸ್ ಟು ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುವುದರಿಂದ 3 ಬರೆಯೋಣ. ಛೇದದಲ್ಲಿ 1 ಬರೆಯುವ ಅಗತ್ಯ ಇಲ್ಲ. ಇಲ್ಲಿ ನೀವು ಸ್ಪಷ್ಟವಾಗಿ ಕಾಣ್ತಾ ಇರ್ಬೋದು ಆಲ್ಫಾ ಪ್ಲಸ್ ಬೀಟಾದ ಬೆಲೆ 3 ಇದೆ. ಹಾಗೆ ಸಹಗುಣಕಗಳ ಅನುಪಾತದ ಬೆಲೆ ಏನಾಗಿದೆ ಅಂದರೆ 3 ಆಗಿದೆ. ಸೊ ಇದರಿಂದ ನಾವೇನು ತೀರ್ಮಾನಿಸ್ಬೋದು ಅಂದರೆ ಇಲ್ಲಿ ಶೂನ್ಯತೆಗಳ ಹಾಗೂ ಸಹಗುಣಕಗಳ ನಡುವಿನ ಸಂಬಂಧ ತಾಳೆ ಹೊಂದಿದೆ ಅಂತ ಹೇಳ್ಬೋದು. ಇದೇ ರೀತಿ ನಾವೀಗ ಶೂನ್ಯತೆಗಳ ಗುಣಲಬ್ಧದ ಸೂತ್ರವನ್ನು ಬಳಸಿಕೊಂಡು ನಾವೀಗ ಶೂನ್ಯತೆಗಳು ಹಾಗೂ ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡೋಣ. ಅದಕ್ಕೋಸ್ಕರ ನಾನಿಲ್ಲಿ ಶೂನ್ಯತೆಗಳ ಗುಣಲಬ್ಧ ಆಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ಸ್ ಟು C/C ಅಂತ ಬರೆದುಕೊಂಡಿದ್ದೇನೆ. ಸೊ ನಾನೀಗ ಆಲ್ಫಾದ ಬೆಲೆ -1 ಆಗಿರೋದ್ರಿಂದ ಆಲ್ಫಾನ ಸ್ಥಾನದಲ್ಲಿ -1 ಅಂತ ಬರೆದುಕೊಳ್ತೇನೆ. ಇಂಟು ಬೀಟಾದ ಬೆಲೆ ಎಷ್ಟಿದೆ 4 ಇದೆ, 4 ಇಲ್ಲಿ ಬರೆದುಕೊಳ್ತಾ ಇದ್ದೇನೆ. ಇಸ್ ಈಕ್ವಲ್ಸ್ ಟು ಸಿನ ಬೆಲೆ ಎಷ್ಟಿದೆ -4 ಇದೆ, -4 ಇಲ್ಲಿ ಬರೆದುಕೊಳ್ತಾ ಇದ್ದೇನೆ. ಭಾಗಿಸು ಎನ ಬೆಲೆ ಎಷ್ಟಿದೆ 1 ಇದೆ, ಛೇದದಲ್ಲಿ 1 ಅಂತ ಬರೆದುಕೊಳ್ತಾ ಇದ್ದೇನೆ. ಸೊ ಮುಂದಿನ ಹಂತವನ್ನು ನಾನು ಇಲ್ಲಿ ಬರಿತಾ ಇದ್ದೇನೆ. ಮೈನಸ್ ಇಂಟು ಪ್ಲಸ್ ಮೈನಸ್ 1 4 4 ಆಗೋದ್ರಿಂದ ಇಲ್ಲಿ 4 ಬರೆದುಕೊಳ್ತಾ ಇದ್ದೇನೆ. ಸೊ ರೈಟ್ ಹ್ಯಾಂಡ್ ಸೈಡಲ್ಲಿ ಏನಿದೆ -4 ಭಾಗಿಸು 1 ಅಂತ ಇದೆ. ಸೊ -4 ಭಾಗಿಸು 1 ಅಂದರೆ -4 ಆಗೋದ್ರಿಂದ ಇಲ್ಲಿ ನೀವು ಗಮನಿಸ್ಬೋದು ಆಲ್ಫಾ ಇಂಟು ಬೀಟಾದ ಬೆಲೆ -4 ಆದರೆ C/C ಎನ ಬೆಲೆಯೂ -4 ಆಗಿದೆ. ಅಂದರೆ ಇಲ್ಲಿ ಶೂನ್ಯತೆಗಳು ಹಾಗೂ ಸಹಗುಣಕಗಳ ನಡುವಿನ ಸಂಬಂಧ ಏನಾಗಿದೆ ಅಂದರೆ ತಾಳೆ ಹೊಂದಿದೆ ಅಂತ ಹೇಳ್ಬೋದು. ಈ ರೀತಿಯಾಗಿ ನಾವು ಈ ಲೆಕ್ಕವನ್ನು ಅತ್ಯಂತ ಸುಲಭವಾಗಿ ಬಿಡಿಸಬಹುದು. ಸೊ ಹಾಗೆ ನಾವೀಗ LBA ನೋಟ್ಸಲ್ಲಿರುವಂಥ ಒಂದೇ ಒಂದು 5 ಮಾರ್ಕ್ಸಿನ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಪ್ರಶ್ನೆ ಈ ರೀತಿಯಾಗಿದೆ. ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧಗಳು ಕ್ರಮವಾಗಿ -6 ಮತ್ತು 8 ಆಗಿರುವ ವರ್ಗ ಬಹುಪದೋಕ್ತಿಯನ್ನು ಬರೆಯಿರಿ. ಈ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ. ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿ ಅಂತ ಹೇಳಿದ್ದಾರೆ. ಈ ರೀತಿಯ ಪ್ರಶ್ನೆಯನ್ನು ನಾವು ಈಗಾಗಲೇ 3 ಮಾರ್ಕ್ಸಿನ ಹಾಗೂ 4 ಮಾರ್ಕ್ಸಿನ ಪ್ರಶ್ನೆಗಳಲ್ಲಿ ಬಿಡಿಸಾಗಿದೆ. ಸೊ ಅದೇ ರೀತಿಯಾಗಿ ಈ ಪ್ರಶ್ನೆಯನ್ನು ನಾವೀಗ ಬಿಡಿಸೋಣ. ಸೊ ಮೊದಲಿಗೆ ನಾವು ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧಗಳು ಕ್ರಮವಾಗಿ -6 ಮತ್ತು 8 ಆಗಿರುವ ಒಂದು ವರ್ಗ ಬಹುಪದೋಕ್ತಿಯನ್ನು ಕಂಡುಹಿಡಿಯೋಣ. ವಿದ್ಯಾರ್ಥಿಗಳೇ, ನಿಮಗೆಲ್ಲ ತಿಳಿದ ಹಾಗೆ ಆಲ್ಫಾ ಮತ್ತು ಬೀಟಾಗಳು P(x) ಅಂದರೆ ಬಹುಪದೋಕ್ತಿಯ ಶೂನ್ಯತೆಗಳಾಗಿದ್ದಾಗ ಶೂನ್ಯತೆಗಳ ಮೊತ್ತವು ಆಲ್ಫಾ ಪ್ಲಸ್ ಬೀಟಾ ಆಗುತ್ತದೆ. ಆದ್ದರಿಂದ ನಾನಿಲ್ಲಿ ಆಲ್ಫಾ ಮತ್ತು ಬೀಟಾಗಳು P(x) ಬಹುಪದೋಕ್ತಿಯ ಶೂನ್ಯತೆಗಳಾಗಿದ್ದಾಗ ಶೂನ್ಯತೆಗಳ ಮೊತ್ತ ಆಲ್ಫಾ ಪ್ಲಸ್ ಬೀಟಾ ಅಂತ ಬರೆದುಕೊಂಡಿದ್ದೇನೆ. ಪ್ರಶ್ನೆಯಲ್ಲಿ ನಮಗೆ ಶೂನ್ಯತೆಗಳ ಮೊತ್ತದ ಬೆಲೆಯನ್ನು -6 ಆಗಿ ನೀಡಿರೋದ್ರಿಂದ ಇಲ್ಲಿ ಶೂನ್ಯತೆಗಳ ಮೊತ್ತ ಆಲ್ಫಾ ಪ್ಲಸ್ ಬೀಟಾದ ಬೆಲೆಯು -6 ಆಗುತ್ತದೆ. ಇದೇ ರೀತಿ ಆಲ್ಫಾ ಮತ್ತು ಬೀಟಾಗಳು ಕೊಟ್ಟಂಥ ಬಹುಪದೋಕ್ತಿಯ ಶೂನ್ಯತೆಗಳಾಗಿದ್ದಾಗ ಶೂನ್ಯತೆಗಳ ಗುಣಲಬ್ಧವು ಆಲ್ಫಾ ಇಂಟು ಬೀಟಾ ಆಗುತ್ತದೆ. ಆದರೆ ಪ್ರಶ್ನೆಯಲ್ಲಿ ನಮಗೆ ಶೂನ್ಯತೆಗಳ ಗುಣಲಬ್ಧದ ಬೆಲೆಯನ್ನು ಕೊಟ್ಟಿದ್ದಾರೆ. ಅದೆಷ್ಟಾಗಿದೆ ಅಂದರೆ 8 ಆಗಿದೆ. ಹಾಗಾಗಿ ಇಲ್ಲಿ ಶೂನ್ಯತೆಗಳ ಗುಣಲಬ್ಧ ಆಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ಸ್ ಟು 8 ಆಗುತ್ತದೆ. ಸೊ ಹೀಗೆ ನಾವು ಶೂನ್ಯತೆಗಳ ಮೊತ್ತ ಆಲ್ಫಾ ಪ್ಲಸ್ ಬೀಟಾ ಮತ್ತು ಶೂನ್ಯತೆಗಳ ಗುಣಲಬ್ಧ ಆಲ್ಫಾ ಇಂಟು ಬೀಟಾದ ಬೆಲೆಗಳನ್ನು ತಿಳಿದುಕೊಂಡ ನಂತರ ನಾವೀಗ ಶೂನ್ಯತೆಗಳ ಮೊತ್ತ ಆಲ್ಫಾ ಪ್ಲಸ್ ಬೀಟಾ ಹಾಗೆ ಗುಣಲಬ್ಧ ಆಲ್ಫಾ ಇಂಟು ಬೀಟಾ ಆಗಿರುವಂಥ ಒಂದು ಅಪೇಕ್ಷಿತ ಬಹುಪದೋಕ್ತಿಯನ್ನು ಬರೆದು ತದನಂತರ ಆ ಬಹುಪದೋಕ್ತಿಯಲ್ಲಿ ಆಲ್ಫಾ ಪ್ಲಸ್ ಬೀಟಾದ ಬೆಲೆ ಹಾಗೂ ಆಲ್ಫಾ ಇಂಟು ಬೀಟಾದ ಬೆಲೆಗಳನ್ನು ಆದೇಶಿಸಿ ನಮಗೆ ಬರಲಿಕ್ಕೆ ಹೇಳಿರುವಂಥ ಬಹುಪದೋಕ್ತಿಯನ್ನು ಕಂಡುಹಿಡಿಯೋಣ. ಸೊ ಶೂನ್ಯತೆಗಳ ಮೊತ್ತ ಆಲ್ಫಾ ಪ್ಲಸ್ ಬೀಟಾ ಹಾಗೂ ಗುಣಲಬ್ಧ ಆಲ್ಫಾ ಇಂಟು ಬೀಟಾ ಆಗಿರುವಂಥ ವರ್ಗ ಬಹುಪದೋಕ್ತಿಯ ಆದರ್ಶ ರೂಪವು P(x) = x² - ಆಲ್ಫಾ ಪ್ಲಸ್ ಬೀಟಾ ಇಂಟು x ಪ್ಲಸ್ ಆಲ್ಫಾ ಇಂಟು ಬೀಟಾ ಆಗುತ್ತದೆ. ಈ ಸೂತ್ರದಲ್ಲಿ ನಾವೀಗ ಆಲ್ಫಾ ಪ್ಲಸ್ ಬೀಟಾದ ಬೆಲೆ -6 ಹಾಗೆ ಆಲ್ಫಾ ಇಂಟು ಬೀಟಾದ ಬೆಲೆ 8 ಆದೇಶಿಸಿ ನಮಗೆ ಕಂಡುಹಿಡಿಯಲಿಕ್ಕೆ ಹೇಳಿರುವಂಥ ವರ್ಗ ಬಹುಪದೋಕ್ತಿಯನ್ನು ಬರೆಯೋಣ. ಸೊ x² ಇದ್ದ ಹಾಗೆ ಬರೆದುಕೊಳ್ಳೋಣ. ಮೈನಸ್ ಇದ್ದ ಹಾಗೆ ಬರೆಯೋಣ. ಆಲ್ಫಾ ಪ್ಲಸ್ ಬೀಟಾದ ಬೆಲೆ -6 ಆಗಿದೆ. ಹಾಗಾಗಿ ಬ್ರಾಕೆಟ್ ಒಳಗಡೆ -6 ಅಂತ ಬರೆಯೋಣ. ಇಂಟು x ಇದ್ದ ಹಾಗೆ ಬರೆದುಕೊಳ್ಳೋಣ. ಪ್ಲಸ್ ಆಲ್ಫಾ ಇಂಟು ಬೀಟಾದ ಬೆಲೆ ಎಷ್ಟಿದೆ 8 ಇದೆ. 8 ಆಲ್ಫಾ ಇಂಟು ಬೀಟಾದ ಸ್ಥಾನದಲ್ಲಿ ಬರೆದುಕೊಳ್ಳೋಣ. ಸೊ ಮುಂದಿನ ಹಂತದಲ್ಲಿ x² ಇದ್ದ ಹಾಗೆ ಬರೆದುಕೊಳ್ಳೋಣ. ಮೈನಸ್ ಇಂಟು ಮೈನಸ್ ಪ್ಲಸ್ 6 ಇಂಟು x ಅಂದರೆ 6x ಆಗುತ್ತದೆ. ಪ್ಲಸ್ 8 ಇದ್ದ ಹಾಗೆ ಬರೆದುಕೊಂಡಾಗ ನಮಗೆ ಪ್ರಶ್ನೆಯಲ್ಲಿ ಕಂಡುಹಿಡಿಯಲಿಕ್ಕೆ ಹೇಳಿರುವಂಥ ಶೂನ್ಯತೆಗಳ ಮೊತ್ತ -6 ಮತ್ತು ಗುಣಲಬ್ಧ 8 ಆಗಿರುವ ವರ್ಗ ಬಹುಪದೋಕ್ತಿಯು ಇಲ್ಲಿ P(x) = x² ಪ್ಲಸ್ 6x ಪ್ಲಸ್ 8 ಆಗುತ್ತದೆ. ಹೀಗೆ ನಾವು ಪ್ರಶ್ನೆಯಲ್ಲಿ ಕಂಡುಹಿಡಿಯಲಿಕ್ಕೆ ಹೇಳಿರುವಂಥ ವರ್ಗ ಬಹುಪದೋಕ್ತಿಯನ್ನು ಕಂಡುಹಿಡಿದ ನಂತರ ನಾವೀಗ ಇದೇ ಪ್ರಶ್ನೆಯಲ್ಲಿ ನಮಗೆ ಮುಂದುವರೆದು ಕೇಳಿರುವಂಥ ಈ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಅಪವರ್ತನ ವಿಧಾನದಿಂದ ಕಂಡುಹಿಡಿಯೋಣ. ಅದಕ್ಕೋಸ್ಕರ ಮೊದಲಿಗೆ ನಾವು ಈ ವರ್ಗ ಬಹುಪದೋಕ್ತಿಯನ್ನು ಸಮೀಕರಣ ರೂಪದಲ್ಲಿ ಪರಿವರ್ತಿಸಬೇಕು. ಅಂದರೆ P(x) = 0 ಆಗಿ ಮಾಡಿಕೊಳ್ಬೇಕು. P(x) = 0 ಅಂದರೆ x² ಪ್ಲಸ್ 6x ಪ್ಲಸ್ 8 = 0 ಆಗುತ್ತದೆ. ನಾವೀಗ ಈ ವರ್ಗ ಸಮೀಕರಣವನ್ನು ಅಪವರ್ತನ ವಿಧಾನದಿಂದ ಬಿಡಿಸಿ x ಬೆಲೆಗಳನ್ನು ಕಂಡುಹಿಡಿದು ಈ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯೋಣ. ಇಲ್ಲಿ ನಾವು 2 ಸಂಖ್ಯೆಗಳನ್ನು ಕಂಡುಹಿಡಿಯಬೇಕು. ಆ ಸಂಖ್ಯೆಗಳನ್ನು ಗುಣಿಸಿದಾಗ ಬರುವಂಥ ಗುಣಲಬ್ಧ ಎಷ್ಟಾಗಿರಬೇಕಂದ್ರೆ 8 ಆಗಿರಬೇಕು. ಯಾವ ಸಂಖ್ಯೆಯನ್ನು ಗುಣಿಸಿ ನೀವು 8 ತರ್ತಿರಲ್ವ ಅದೇ ಸಂಖ್ಯೆಯನ್ನು ಕೂಡಿಸಿ ಅಥವಾ ಕಳೆದಾಗ ಎಷ್ಟು ಬರಬೇಕು? ಬರುವ ಮೊತ್ತ 6 ಆಗಿರಬೇಕು. ಆ ಸಂಖ್ಯೆಗಳೆಂದರೆ ಈ 2 ಮತ್ತು 4 ಆಗಿದೆ. ಯಾಕೆಂದರೆ ಈ 2 ಮತ್ತು 4 ಕೂಡಿಸಿದಾಗ ಬರುವ ಮೊತ್ತ
6. ಅದೇ ರೀತಿ 2 ಮತ್ತು 4 ಗುಣಿಸಿದಾಗ ಬರುವಂಥ ಗುಣಲಬ್ಧ ಎಷ್ಟು? 8. ಸೊ ಹೀಗೆ ನಾವು ಆ ಸಂಖ್ಯೆಗಳನ್ನು ಪಡೆದುಕೊಂಡ ನಂತರ ನಾವೀಗ ಈ ವರ್ಗ ಸಮೀಕರಣವನ್ನು ನೇರವಾಗಿ 2 ಅಪವರ್ತನಗಳ ಗುಣಲಬ್ಧವಾಗಿ ಬರೆಯಬಹುದು. ಯಾಕಂದರೆ ಇಲ್ಲಿ x ವರ್ಗದ ಸಹಗುಣಕ ಎಷ್ಟಿದೆ? 1 ಇದೆ. ಹಾಗಾಗಿ ನೇರವಾಗಿ ಈ ವರ್ಗ ಸಮೀಕರಣವನ್ನು 2 ಅಪವರ್ತನಗಳ ಗುಣಲಬ್ಧವಾಗಿ ನಾವೀಗ ಬರೆಯೋಣ. ಈ ಮೊದಲನೇ ಅಪವರ್ತನದಲ್ಲಿ ಮೊದಲನೇ ಪದವನ್ನು x ಆಗಿ, ಎರಡನೇ ಪದವನ್ನು ಇಲ್ಲಿರುವ ಒಂದು ಸಂಖ್ಯೆ +2 ಆಗಿ ತೆಗೆದುಕೊಳ್ಳೋಣ. ಹಾಗೆ ಈ ಎರಡನೇ ಅಪವರ್ತನದಲ್ಲಿ ಮೊದಲನೇ ಪದ ಯಾವ ತೆಗೆದುಕೊಂಡಿದ್ದೇವೆ? x ಅಲ್ವಾ? x ಅನ್ನೇ ತೆಗೆದುಕೊಳ್ಬೇಕು. ಇಲ್ಲಿ ಎರಡನೇ ಪದವಾಗಿ ಇಲ್ಲಿರುವಂಥ ಎರಡನೇ ಸಂಖ್ಯೆ +4 ಬರೆದುಕೊಳ್ಬೇಕು. ಹೀಗೆ ಬರೆದುಕೊಂಡಾಗ ಇದರ ಮುಂದಿನ ಹಂತ ಏನಾಗ್ತದೆ? x +2 × x +4 ಆಗುತ್ತದೆ =0. ಸೊ ಮುಂದಿನ ಹಂತದಲ್ಲಿ ಇವೆರಡೂ ಅಪವರ್ತನಗಳನ್ನು ಪ್ರತ್ಯೇಕವಾಗಿ 0ಗೆ ಸಮಗೊಳಿಸಿ 2 ಸಮೀಕರಣಗಳನ್ನು ಮಾಡಿಕೊಂಡು x ನ ಬೆಲೆಗಳನ್ನು ಕಂಡುಹಿಡಿಯಬೇಕು. ಸೊ ಮೊದಲಿಗೆ ನಾವು x +2 = 0 ಆಗಿ ಮಾಡಿಕೊಳ್ಳೋಣ. ಇದೇ ರೀತಿ ಮತ್ತೊಂದು ಅಪವರ್ತನ x +4 = 0 ಅಂತ ಮಾಡಿಕೊಳ್ಬೇಕು. ಮುಂದಿನ ಹಂತದಲ್ಲಿ ಈ ಸಮೀಕರಣಗಳನ್ನು ಬಿಡಿಸಬೇಕು. ಇಲ್ಲಿ ನಾವು +2 ಬಲಭಾಗಕ್ಕೆ ಸ್ಥಳಾಂತರಿಸಿದಾಗ -2 ಆಗುತ್ತದೆ. ಅದೇ ರೀತಿ ಈ ಸಮೀಕರಣದಲ್ಲಿ x ನ ಬೆಲೆ ಎಷ್ಟಾಗ್ತದೆ ಅಂದರೆ -4 ಆಗ್ತದೆ. ಯಾಕಂದರೆ +4 ಬಲಭಾಗಕ್ಕೆ ಹೋದಾಗ -4 ಆಗೋದ್ರಿಂದ ಇಲ್ಲಿ x ನ ಬೆಲೆಗಳು -2 ಮತ್ತು -4 ಆಗುತ್ತದೆ. ಈ x ನ ಬೆಲೆಗಳೇ ಈ ಬಹುಪದೋಕ್ತಿಯ ಶೂನ್ಯತೆಗಳಾಗಿರೋದ್ರಿಂದ ಇಲ್ಲಿ ಶೂನ್ಯತೆಗಳು -2 ಮತ್ತು -4 ಆಗುತ್ತದೆ. ಆದರೆ ಶೂನ್ಯತೆಗಳನ್ನು ನಾವು ಆಲ್ಫಾ ಮತ್ತು ಬೀಟಾ ಸಂಕೇತಾಕ್ಷರದಿಂದ ಸೂಚಿಸೋದ್ರಿಂದ ಇಲ್ಲಿ ಶೂನ್ಯತೆಗಳು x ನ ಬೆಲೆ -2 ಅಂದರೆ ಆಲ್ಫಾ =-2 ಮತ್ತು ಬೀಟಾ x ನ ಮತ್ತೊಂದು ಬೆಲೆ -4 ಆಗುತ್ತದೆ. ಅಂದರೆ ಶೂನ್ಯತೆಗಳು ಇಲ್ಲಿ ಆಲ್ಫಾ -2 ಮತ್ತು ಬೀಟಾ -4 ಆಗುತ್ತದೆ. ಹೀಗೆ ನಾವು ಪ್ರಶ್ನೆಯಲ್ಲಿ ಕೇಳಿರುವ ಮತ್ತೊಂದು ಉಪಪ್ರಶ್ನೆ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿದ ನಂತರ ನಾವೀಗ ಪ್ರಶ್ನೆಯಲ್ಲಿ ಕೇಳಿರುವ ಮೂರನೇ ಉಪಪ್ರಶ್ನೆ ಈ ಶೂನ್ಯತೆಗಳು ಹಾಗೂ ಈ ಬಹುಪದೋಕ್ತಿಯ ಸಹಗುಣಕಗಳ ನಡುವಿನ ಸಂಬಂಧವನ್ನು ನಾವೀಗ ತಾಳೆ ನೋಡೋಣ. ಈ ಶೂನ್ಯತೆಗಳು ಹಾಗೂ ಈ ಬಹುಪದೋಕ್ತಿಯ ಸಹಗುಣಕಗಳ ನಡುವಿನ ಸಂಬಂಧವನ್ನು ನಾವು ತಾಳೆ ನೋಡಬೇಕಾದ್ರೆ ಮೊದಲಿಗೆ ಈ ಬಹುಪದೋಕ್ತಿಯಲ್ಲಿರುವ x ವರ್ಗದ ಸಹಗುಣಕ a ನ ಬೆಲೆ, x ನ ಸಹಗುಣಕ b ನ ಬೆಲೆ ಹಾಗೂ ಸ್ಥಿರಾಂಕ c ನ ಬೆಲೆಗಳನ್ನು ಬರೆದುಕೊಳ್ಳಬೇಕು. ಇಲ್ಲಿ x ವರ್ಗದ ಸಹಗುಣಕ 1 ಆಗಿರುವುದರಿಂದ a = 1, x ನ ಸಹಗುಣಕ 6 ಆಗಿರುವುದರಿಂದ b = 6 ಆಗುತ್ತದೆ. ಅದೇ ರೀತಿ ಸ್ಥಿರಾಂಕ c ನ ಬೆಲೆ 8 ಆಗಿರುವುದರಿಂದ c = 8 ಆಗುತ್ತದೆ. ಸೊ ಹೀಗೆ ನಾವು ಈ ಬಹುಪದೋಕ್ತಿಯ ಸಹಗುಣಕಗಳನ್ನು ಬರೆದುಕೊಂಡ ನಂತರ ನಾವೀಗ ಈ ಪ್ರಶ್ನೆಯಲ್ಲಿ ಕೇಳಿರುವಂಥ ಈ ಬಹುಪದೋಕ್ತಿಯ ಶೂನ್ಯತೆಗಳು ಹಾಗೂ ಸಹಗುಣಕಗಳ ನಡುವಿನ ಸಂಬಂಧವನ್ನು ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧದ ಸೂತ್ರದ ಸಹಾಯದಿಂದ ತಾಳೆ ನೋಡೋಣ. ಶೂನ್ಯತೆಗಳ ಮೊತ್ತವನ್ನು ಕಂಡುಹಿಡಿಯುವ ಸೂತ್ರ ಆಲ್ಫಾ + ಬೀಟಾ = -b/a ಎಂಬುದು ನಮಗೆ ತಿಳಿದಿದೆ. ಈ ಸೂತ್ರದಲ್ಲಿ ನಾವು ಈಗ ಆಲ್ಫಾ, ಬೀಟಾ, ಬಿ ಮತ್ತು ಎ ನ ಬೆಲೆಗಳನ್ನು ಆದೇಶಿಸಿ ಶೂನ್ಯತೆಗಳು ಹಾಗೂ ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡೋಣ. ಆಲ್ಫಾದ ಬೆಲೆ ಎಷ್ಟಿದೆ? -2 ಇದೆ. -2 ಬರೆದುಕೊಳ್ಳೋಣ. ಪ್ಲಸ್ ಬೀಟಾದ ಬೆಲೆ ಎಷ್ಟಿದೆ? -4 ಇದೆ. ಪ್ಲಸ್ ಹಾಕ್ಕೊಂಡು ಇಲ್ಲಿ ಬ್ರ್ಯಾಕೆಟನ್ನು ಹಾಕ್ಕೊಂಡು ಬ್ರ್ಯಾಕೆಟ್ನ ಒಳಗಡೆ ಬೀಟಾದ ಬೆಲೆಯನ್ನು ಬರೆದುಕೊಳ್ಬೇಕು. -4 ಬರೆಯಬೇಕು. ಸೊ ಮೈನಸ್ ಚಿಹ್ನೆಯನ್ನು ಇದ್ದಾಗೆ ಹಾಕಿಕೊಳ್ಳಿ. ಬಿ ನ ಬೆಲೆ 6 ಇರೋದ್ರಿಂದ ನೇರವಾಗಿ 6 ಬರೆಯಿರಿ. ಭಾಗಿಸು ಎ ನ ಬೆಲೆ ಎಷ್ಟಿದೆ? 1 ಇದೆ. ಛೇದದಲ್ಲಿ 1 ಬರೆಯಿರಿ. ಸೊ ಮುಂದಿನ ಹಂತದಲ್ಲಿ -2 ಇದ್ದಾಗೆ ಬರೆದುಕೊಳ್ರಿ. -++ ಅಥವಾ +* ಆಗೋದ್ರಿಂದ ಇದು -4 ಆಗುತ್ತದೆ. -6 ಇದ್ದಾಗೆ ಬರೆದುಕೊಳ್ಳೋಣ. ಛೇದದಲ್ಲಿ 1 ಬರೆಯುವ ಅಗತ್ಯ ಇಲ್ಲ. ಸೊ -2 -4 -6 ಆಗುತ್ತದೆ. -6. ಇಲ್ಲಿ ನೀವು ಗಮನಿಸಬಹುದು ಶೂನ್ಯತೆಗಳ ಮೊತ್ತ ಆಲ್ಫಾ ಮತ್ತು ಬೀಟಾದ ಬೆಲೆ, ಅದೇ ರೀತಿ ಸಹಗುಣಕಗಳ ಅನುಪಾತ -b/a ದ ಬೆಲೆ ಎರಡು ಏನಾಗಿದೆ? ಸಮನಾಗಿದೆ. ಇದರಿಂದ ನಾವೇನು ತೀರ್ಮಾನಿಸ್ಬೋದು ಅಂದರೆ ಇಲ್ಲಿ ಶೂನ್ಯತೆಗಳ ಮೊತ್ತದ ಸಹಾಯದಿಂದ ಶೂನ್ಯತೆಗಳು ಹಾಗೂ ಸಹಗುಣಕಗಳ ನಡುವಿನ ಸಂಬಂಧ ಏನಾಗಿದೆ? ತಾಳೆ ಹೊಂದಿದೆ ಅಂತ ನಾವು ತೀರ್ಮಾನಿಸಬಹುದು. ಇದೇ ರೀತಿಯಾಗಿ ನಾವು ಶೂನ್ಯತೆಗಳ ಗುಣಲಬ್ಧದ ಸೂತ್ರದ ಸಹಾಯದಿಂದ ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಬೇಕು. ಅದಕ್ಕೋಸ್ಕರ ನಾನಿಲ್ಲಿ ಶೂನ್ಯತೆಗಳ ಗುಣಲಬ್ಧದ ಸೂತ್ರ ಆಲ್ಫಾ × ಬೀಟಾ = c/a ಅಂತ ಬರೆದುಕೊಂಡಿದ್ದೇನೆ. ನಾವೀಗ ಈ ಸೂತ್ರದಲ್ಲಿ ಆಲ್ಫಾ, ಬೀಟಾ, ಸಿ ಮತ್ತು ಎ ನ ಬೆಲೆಗಳನ್ನು ಆದೇಶಿಸೋಣ. ಆಲ್ಫಾದ ಬೆಲೆ -2 ಇಂಟು ಬೀಟಾದ ಬೆಲೆ ಎಷ್ಟಿದೆ? -4 ಆದೇಶಿಸೋಣ. ಸಿ ನ ಬೆಲೆ ಎಷ್ಟಿದೆ? 8 ಇದೆ. 8 ಇಲ್ಲಿ ಬರೆದುಕೊಳ್ಳೋಣ. ಭಾಗಿಸು ಎ ನ ಬೆಲೆ ಎಷ್ಟಿದೆ? 1 ಇದೆ. ಛೇದದಲ್ಲಿ 1 ಎ ಸ್ಥಾನದಲ್ಲಿ ಬರೆದುಕೊಳ್ಳೋಣ. ಸೊ ಮುಂದಿನ ಹಂತದಲ್ಲಿ ಇದನ್ನು ನಾವೀಗ ಸಂಕ್ಷೇಪಿಸಬೇಕು. -+2 8 ಆಗುತ್ತದೆ. ಇಲ್ಲಿ 8/1 ಅಂತ ಇದೆ. 8/1 ಅಂದರೆ 8 ಆಗೋದ್ರಿಂದ ಇಲ್ಲಿ ನೀವು ಗಮನಿಸ್ಬೋದು ಆಲ್ಫಾ × ಬೀಟಾದ ಬೆಲೆ 8, ಸಿ/ಎ ನ ಬೆಲೆಯು 8 ಆಗಿರೋದ್ರಿಂದ ಇಲ್ಲಿ ಶೂನ್ಯತೆಗಳು ಹಾಗೂ ಸಹಗುಣಕಗಳ ನಡುವಿನ ಸಂಬಂಧ ಏನಾಗಿದೆ? ತಾಳೆ ಹೊಂದಿದೆ. ಸೊ ಹೀಗೆ ನಾವು ಕೊಟ್ಟಂಥ
ಪ್ರಶ್ನೆ 5 ಮಾರ್ಕ್ಸಿನ ಪ್ರಶ್ನೆಗೆ ಉತ್ತರಿಸಿ ಸುಲಭವಾಗಿ 5 ಮಾರ್ಕ್ಸನ್ನು ಪಡೆಯಬಹುದು. ಮೈನಸ್ ಇಂಟು ಮೈನಸ್ ಪ್ಲಸ್ 2 4 8 ಆಗುತ್ತದೆ. ಈಸ್ ಈಕ್ವಸ್ ಟು 8 ಭಾಗಿಸು 1 ಅಂದರೆ 8 ಆಗುತ್ತದೆ. ಸೊ ಇಲ್ಲಿ ಸ್ಪಷ್ಟವಾಗಿ ನಾವೇನು ಕಾಣ್ತಾ ಇದ್ದೇವೆ ಅಂದರೆ ಶೂನ್ಯತೆಗಳ ಗುಣಲಬ್ಧದ ಬೆಲೆ 8, ಹಾಗೆ ಸಹಗುಣಕಗಳ ಅನುಪಾತದ ಬೆಲೆ 8. ಅಂದರೆ ಇಲ್ಲಿ ಶೂನ್ಯತೆಗಳು ಹಾಗೂ ಸಹಗುಣಕಗಳ ನಡುವಿನ ಸಂಬಂಧ ಏನಾಗಿದೆ ಅಂದರೆ ತಾಳೆ ಹೊಂದಿದೆ. ಸೊ ಹೀಗೆ ನಾವು ಕೊಟ್ಟಂಥ 5 ಮಾರ್ಕ್ಸಿನ ಪ್ರಶ್ನೆಗೆ ಅತ್ಯಂತ ಸುಲಭವಾಗಿ ಉತ್ತರಿಸಿ 5 ಮಾರ್ಕ್ಸನ್ನು ಪಡೆಯಬಹುದು.